ಏನಾದ್ರು ಎಕ್ಸ್ಕ್ಲೂಸಿವ್ ಆಫರ್ ಕೊಡ್ತೀರಾ? ಕೊಡೋಣ ಮೇಡಮ್. ಏನಾದ್ರು ಎಕ್ಸ್ಚೇಂಜ್ ಆಫರ್ ಒಂದು ಕೊಡ್ಬೋದು. ಎಕ್ಸ್ಚೇಂಜ್ ಆಫರ್ ಅಲ್ಲಿ ಅಂದ್ರೆ ಯಾವ ತರ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇದೊಂದು ಪ್ರಾಡಕ್ಟ್ ಇದೆ, ಇದು ಮಾಡಲ್ ಎಷ್ಟಿದೆ, MRP ಇದರದ್ದು ಇಷ್ಟಿದೆ, ನಂದು ರೆಗ್ಯುಲರ್ ಆಗಿ ಸೆಲ್ಲಿಂಗ್ ಪ್ರೈಸ್ ಇದು ಇರುತ್ತೆ. ಸೊ ನಾನು ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಇದ್ರಲ್ಲೇ ಇನ್ನೂ ರೆಡ್ಯೂಸ್ ಮಾಡಿ ಕೊಡ್ತೀನಿ. ಓಕೆ, MRP ಅಷ್ಟಿರುತ್ತೆ, ಮತ್ತೆ ನೀವು ಡಿಸ್ಕೌಂಟ್ ಪ್ರೈಸ್ ಕೂಡ ಕೊಡ್ತೀರಾ, ಅದ್ರ ಮೇಲೆ ಎಕ್ಸ್ಚೇಂಜ್ ಆಫರ್. ದಿಸ್ ಇಸ್ ಒನ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಬಂದ್ಬಿಟ್ಟು ಸೆಲೆಕ್ಟೆಡ್ ಕಾಂಬೋಸ್ ಗೆ, ಕಾಂಬೋ ಅಂದ್ರೆ ಚಿಮ್ನಿ ಅಂಡ್ ಹಾಬ್ದು ಕಾಂಬೋ, ಬೀಟ್ ಎನಿ ಸೈಜ್ ಎನಿ ವೇರಿಯಂಟ್ ಏನಾದ್ರೂ ಇರ್ಲಿ, ಸೆಲೆಕ್ಟೆಡ್ ಕಾಂಬೋಸ್ ಗೆ ಮಾತ್ರ ಏನಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಲಿಮಿಟೆಡ್ ಟೈಮ್ ಪೀರಿಯಡ್ ಇರುತ್ತೆ, ಅದನ್ನ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಆ ಟೈಮ್ ಪೀರಿಯಡ್ ಅಲ್ಲಿ ಏನಾದ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವ್ರ ಬುಕಿಂಗ್ ಮಾಡಿದ್ರೆ 10,000 to 13,000 ವರ್ತ್ ಪ್ರಾಡಕ್ಟ್ಸ್ ಏನಾದ್ರು ನಾವು MRP ವರ್ತ್ ಪ್ರಾಡಕ್ಟ್ಸ್ ನಾವೇನಾದ್ರೂ ಕಾಂಪ್ಲಿಮೆಂಟರಿ ಕೊಡ್ತೀವಿ. 10,000 to 13,000 ಟೈಮ್ ಪೀರಿಯಡ್ ಮಾತ್ರ ಇರುತ್ತೆ ಅಂಟಿಲ್ ದ ಸ್ಟಾಕ್ ಲಾಸ್ಟ್. ಓಕೆ ಓಕೆ. ಪ್ರಾಡಕ್ಟ್ ಯಾವ್ದಾದ್ರು ಕಂಡೀಷನ್ ಇರ್ಲಿ, ಎಷ್ಟಾದ್ರೂ ಬರ್ನರ್ಸ್ ಇರ್ಲಿ, ಏನೇ ಇದಿರ್ಲಿ, ಸೊ ಒಂದ್ ಸ್ಟವ್ ನಾವು ಎಕ್ಸ್ಚೇಂಜ್ ಆಫರ್ ಅಲ್ಲಿ ಕೊಡ್ತೀವಿ. ಸೇಮ್ ಥಿಂಗ್ ಫಾರ್ ದ ಚಿಮ್ನಿ ಆಸ್ ವೆಲ್. ಚಿಮ್ನಿನೂ ಓಲ್ಡ್ ಎಕ್ಸ್ಚೇಂಜ್ ಆಫರ್ ಏನಾದ್ರು ಮಾಡಿದ್ರೆ ಅದೇ ತರ 2,000 ಪ್ಲಸ್ ನಿಮ್ಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಬರುತ್ತೆ. ಇಲ್ಲ ರೆನೋವೇಟ್ ಮಾಡ್ತಾ ಇದಾರೆ ಏನಾದ್ರು ಎನಿ ಕಂಪ್ನಿ ಇರ್ಲಿ, ಎನಿ ಕಂಡೀಷನ್ ಇರ್ಲಿ, ಎನಿ ಸ್ಟೇಟ್ ಇರ್ಲಿ, ಎಕ್ಸ್ಚೇಂಜ್. ಸ್ಟವ್ ಮತ್ತೆ ಚಿಮ್ನಿದು ವಾರಂಟಿ ನಿಮ್ದು ನೋಡಿ, ಚಿಮ್ನಿಯಲ್ಲಿ ನಮ್ಗೆ ಸ್ಟ್ಯಾಂಡರ್ಡೈಸ್ ವಾರಂಟಿ ಇದೆ. ಯಾವ್ದಾದ್ರು ಮಾಡೆಲ್ ತಗೊಂಡ್ರೆ ಮೋಟರ್ ಬ್ಲೋವರ್ ವಾರಂಟಿ 7 years ಬರುತ್ತೆ. 7 years ಬರುತ್ತೆ. ಕಾಂಪ್ರೆನ್ಸಿವ್ ವಾರಂಟಿ 1 year ಬರುತ್ತೆ. ಕಾಂಪ್ರೆನ್ಸಿವ್ ಅಲ್ಲಿ ಲೈಟಿಂಗ್, ಅದು ಬೋರ್ಡ್ಸ್, ಸೆನ್ಸರ್ಸ್ ನಿಮ್ಗೆ ಆರಾಮಾಗಿ ನೀವು 7-8 years 10 years ಆರಾಮಾಗಿ ಯೂಸ್ ಮಾಡಬಹುದು. ಈ ಮಾಡೆಲ್ ಫುಲ್ ಬ್ರಾಸ್ ಬರುತ್ತೆ. ಈ ಫುಲ್ ಬ್ರಾಸ್ ಸೀರೀಸ್ ಅಲ್ಲಿ ನಿಮ್ಗೆ 5 years ಬರ್ನರ್ ಗ್ಲಾಸ್ ಟಾಪ್ ವಾರಂಟಿ ಬರುತ್ತೆ. 5 years ಕೂಡ ಕೊಡ್ತೀರಾ, ಜಸ್ಟ್ ಬಿಕಾಸ್ ಇಟ್ ಇಸ್ ಟಾಪ್ ಅಂಡ್ ವೇರಿಯಂಟ್ ಅಂಡ್ ಫುಲ್ ಬ್ರಾಸ್ ಸೀರೀಸ್ ಇದೆ. ಇವಾಗ ಇಂಡಿಯನ್ ಬರ್ನರ್ಸ್, ಇಟಾಲಿಯನ್ ಬರ್ನರ್ಸ್ ಅಲ್ಲಿ ಎಫಿಷಿಯನ್ಸಿ ಆಫ್ ಕುಕಿಂಗ್ ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸ್ಬೇಕಂದ್ರೆ, ಈ ಮಾಡೆಲ್ ಅಲ್ಲಿ ಇದು ದೊಡ್ಡ ಬರ್ನರ್ ಇದೆ ಜಂಬೋ, ಅಂಡ್ ಕುಕ್ ಟಾಪ್ಸ್ ಅಲ್ಲಿ ಇದು ಜಂಬೋ ಬರ್ನರ್ ಇದೆ. ಕೆಲಸ ಮಾಡಿ ಫುಲ್ ಸ್ಪೀಡ್ ಮಾಡ್ಬಿಟ್ಟು ಎರಡರಲ್ಲೂ ಬಿಟ್ಬಿಡಿ ಫಾರ್ half an hour. half an hour ಆಗಿದ್ಮೇಲೆ ನೀವು ನೋಡಿದ್ರೆ ಇದ್ರಲ್ಲಿ ಬೆಟರ್ ಕುಕಿಂಗ್ ಆಗಿರುತ್ತೆ. ಅಷ್ಟೇ ಟೈಮ್ ಪೀರಿಯಡ್ ಅಲ್ಲಿ ಕುಕಿಂಗ್ ಬೆಟರ್ ಆಗಿರುತ್ತೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಕುಕ್ ಆಗುತ್ತೆ. ದಟ್ ಮೀನ್ಸ್ ಪವರ್ ಇದೇನಂತಾರೆ, ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ ಇರುತ್ತೆ ಫಾರ್ ಹಾಪ್ ಕ್ಯಾಟಗರಿ ಇಟಾಲಿಯನ್ ಬರ್ನರ್ಸ್. 4 burners ಅಂಡ್ 5 burners ಆಪ್ಷನ್ ಅಲ್ಲಿ ಇದೆ. ಒಂದು ಸಿಂಗಲ್ ಆಟೋಕ್ಲೀನ್ ಟೆಕ್ನಾಲಜಿ ಚಿಮ್ನಿ ಬರುತ್ತೆ. ಇದರಲ್ಲಿ ಜಸ್ಟ್ ಸೆನ್ಸರ್ ಬೋರ್ಡ್ ಲಾಂಗ್ ಪ್ರೆಸ್ ಮಾಡಿ ಬಿಟ್ಬಿಟ್ಟಿದ್ರೆ 9 to 10 minutes ಪ್ರಾಸೆಸ್ ಇರುತ್ತೆ, ಅದಷ್ಟು. ಇದು ಬಂದ್ಬಿಟ್ಟು ಐಲ್ಯಾಂಡ್ ಚಿಮ್ನಿ ಹೇಳ್ತೀವಿ ನಾವು. ಇಷ್ಟವರೆಗೆ ಏನ್ ಹೇಳ್ತಾ ಇದ್ವಿ ಅದೆಲ್ಲ ವಾಲ್ ಮೌಂಟೆಡ್ ಚಿಮ್ನೀಸ್ ಇರುತ್ತೆ, ಅಂದ್ರೆ ವಾಲ್ ಮೌಂಟ್ ಆಗುತ್ತೆ. ಸೀಲಿಂಗ್ ಮೌಂಟೆಡ್, ಸೈಡ್ ಆ ಕಡೆ ಈ ಕಡೆ ನಿಮ್ಗೆ ಏರ್ ಅಲ್ಲಿ ಇದು ಇರುತ್ತೆ. ಸೊ ಟೂ ವೇ ಆಪರೇಷನ್ಸ್, ಈ ಕಡೆ ಟೂ ವೇ ಆಪರೇಷನ್ಸ್ ಇರುತ್ತೆ, ಈ ಕಡೆ ಇದು ವರ್ತ್ ಅಂತಾನೆ ಹೇಳ್ತೀವಿ. ಎಸ್, 100% ವರ್ತ್ ಇರುತ್ತೆ. ಹೌದು, ನೀವು ಯಾವ್ದಾದ್ರು ಗಿಲ್ಮಾ ಪ್ರಾಡಕ್ಟ್ ತಗೊಳ್ಳಿ, ಕ್ಲೋಸ್ ಟು 8 to 10 years ಮಿನಿಮಮ್ ನಿಮ್ಗೆ ಲೈಫ್. ನೀವು ಈಸಿಯಾಗಿ 10 years ಆರಾಮಾಗಿ ಯೂಸ್ ಮಾಡಬಹುದು. ಈ ತರ ಆರಾಮಾಗಿ 8 to 10 years ಮಾಡ್ಲೇಬಹುದು ನೀವು. ಫ್ಲೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡದು ಬರುತ್ತೆ, ಒಂದು ಚಿಕ್ಕ ಬರ್ನರ್ ಲಾಕರ್ಸ್ ಇರುತ್ತೆ. ಸೇಫ್ ಲಾಕರ್ಸ್ ಅಲ್ಲಿ ನಿಮ್ಗೆ ಒಂದು ಡಿಟ್ಯಾಚಬಲ್ ಸ್ಲಾಬ್ ಬರುತ್ತೆ ಈ ತರ, ಅಂಡ್ ಇದನ್ನ ನೀವು ಮೌಂಟಿಂಗ್ ಮಾಡಬಹುದು. ಇದರ ಬೇಸ್ ಸೇಫ್ ಲಾಕರ್ ಅಂತ. ಈ ತರ ಇಲ್ಲಿ ಒಂದು ಬಯೋಮೆಟ್ರಿಕ್ ಇದೆ, ಪಾಸ್ಕೋಡ್ ಇದೆ, ಅಂಡ್ ಮಾಸ್ಟರ್ ಕೀ ಆಪ್ಷನ್. ಹಲೋ, ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ, ಬ್ಯೂಟಿಫುಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಬಿಕಾಸ್ ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರೋಂಥ ಆಫರ್ ಕೂಡ ಕೊಟ್ಟಿದ್ದಾರೆ, ಮತ್ತು ಒಂದು ಒಳ್ಳೆ ದೊಡ್ಡದಾಗಿರೋಂಥ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತ ಕೂಡ ಹೇಳ್ಬೋದು. ಸೊ ಅದು ಏನೇನಕ್ಕೆ ಅಂತ ನೀವು ವಿಡಿಯೋನ ಕಂಪ್ಲೀಟಾಗಿ ಅಪ್ ಟು ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಇದೊಂದು ಶೋರೂಮು, ಗಿಲ್ಮಾ ಎಕ್ಸ್ಕ್ಲೂಸಿವ್ ಶೋರೂಮು. ಸೊ ಇದು ಬಂದ್ಬಿಟ್ಟು ನೀವು ಇಂಟ್ರೋದಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಹೈಲಿ ರೆಕಮೆಂಡೆಡ್ ಶೋರೂಮ್ ಇನ್ ರಾಜಾಜಿನಗರ್ ಅಂತ ಹೇಳ್ಬೋದು. ಈವನ್ ಗೂಗಲ್ ರೇಟಿಂಗ್ ಕೂಡ 5 star ರೇಟಿಂಗ್ ಕೂಡ ಇವ್ರ ಹತ್ರ ಇದೆ. ಬಿಕಾಸ್ ಇವ್ರು ಕೊಡೋವಂಥ ಪ್ರೈಸ್ ಆಗಲಿ, ಇವ್ರು ಕೊಡೋವಂಥ ಏನು ಕ್ವಾಲಿಟಿ ಸರ್ವಿಸ್ ಆಗಲಿ ಎಲ್ಲದನ್ನು ನೋಡಿ ಅವರಿಗೆ ಆ ಸ್ಟಾರ್ ಕೊಟ್ಟಿದ್ದಾರೆ. ಸೊ ಈ ಕಿಚನ್ ಐಟಮ್ ಕಲೆಕ್ಷನ್ಸ್ ಏನಾದ್ರು ನೋಡ್ತಾ ಇದ್ದರೆ ಡೆಫಿನೆಟ್ ಆಗಿ ಈ ಗಿಲ್ಮಾ ಪ್ರಾಡಕ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಇನ್ಫಾರ್ಮೇಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೇ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಶೋರೂಮ್ ಲೊಕೇಟ್ ಆಗಿರೋದು ರಾಜಾಜಿನಗರಲ್ಲಿ ಲೊಕೇಟ್ ಆಗಿರುತ್ತೆ. ಶಾಪಿಂದು ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕ್ಲಿಯರಾಗಿ ಹೇಳ್ತಾರೆ. ಜೊತೆಗೆ ಈ ವಿಡಿಯೋದಲ್ಲಿ ಒಂದೊಳ್ಳೆ ದೊಡ್ಡದಾಗಿರೋಂಥ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಆಫರ್ ಬಂದ್ಬಿಟ್ಟು ಓನ್ಲಿ ಈ October 30th ಅಂದರೆ ಅಕ್ಟೋಬರ್ 30ನೇ ತಾರೀಕುವರೆಗೂ ಮಾತ್ರನೇ ವ್ಯಾಲಿಡ್ ಇರುತ್ತೆ. ಹಾಗೆ ನೀವು ಶೋರೂಮ್ನ ವಿಸಿಟ್ ಮಾಡಿದಾಗ ಅಥವಾ ಶಾಪ್ ವಿಸಿಟ್ ಮಾಡಿದಾಗ ಡೆಫಿನೆಟ್ ಆಗಿ ನೀವು ಒಂದ್ಸಲ ಚಾನಲ್ ನೇಮ್ನ ಮೆನ್ಷನ್ ಮಾಡಬೇಕು, ಶ್ರೀಗಂಧ ವ್ಲಾಗ್ ಅಂತೇಳಿ. ಸೊ ನಿಮಗೆ ಈ ಎಲ್ಲ ಎಕ್ಸ್ಕ್ಲೂಸಿವ್ ಆಫರ್ ಮತ್ತು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಸೊ ಬನ್ನಿ, ಬ್ಯೂಟಿಫುಲ್ ಆಗಿರೋಂಥ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಬರೋಣ. ನಮಸ್ತೆ ಸರ್.
ನಮಸ್ತೆ ಮೇಡಮ್. ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ? ನಮ್ದು ಗಿಲ್ಮಾ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೆ, ರಾಜಾಜಿನಗರ್ ಅಲ್ಲಿ ಬರುತ್ತೆ. ಓಕೆ. ರಾಜಾಜಿನಗರ್ ಅಲ್ಲಿ ರಾಜ್ಕುಮಾರ್ ರೋಡ್ ಅಲ್ಲಿ ಬರುತ್ತೆ, ಕ್ಲೋಸ್ ಟು ಟಿವಿಎಸ್ ಶೋರೂಮ್ ಬರುತ್ತೆ. ವೆರಿ ವೆಲ್ ಲ್ಯಾಂಡ್ ಮಾರ್ಕ್ ಇದೆ. ಇಲ್ಲ ಗೂಗಲ್ ಅಲ್ಲಿ ಜಸ್ಟ್ ಗಿಲ್ಮಾ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜಾಜಿನಗರ್ ಮಾಡಿದ್ರು ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿ ಸಿಕ್ಬಿಡುತ್ತೆ. ಇವನ್ ನಿಯರ್ ಬೈ ಮೆಟ್ರೋ ಸ್ಟಾಪ್ ಅಂದ್ರೆ ಮಹಾಕವಿ ಕುವೆಂಪು ರೋಡ್ ಇಂದ ಕ್ಲೋಸ್ ಟು 1 ಕಿಲೋಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಅದೊಂದು ಇರುತ್ತೆ. ಓಕೆ ಸರ್, ಎಕ್ಸ್ಕ್ಲೂಸಿವ್ ಆಗಿರುವಂತ ಗಿಲ್ಮಾ ನಿಮ್ದು ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಡಿ ಸರ್, ಅದೇನಿದೆ ಅಂತ. ಸರಿ, ಸೊ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಗಿಲ್ಮಾದಲ್ಲಿ ಏನೇನ್ ಸಿಗುತ್ತೆ ಸರ್? ನಮ್ ಗಿಲ್ಮಾದಲ್ಲಿ ಸಮ್ 4 to 5 ಕ್ಯಾಟಗರೀಸ್ ಇದೆ, ಔಟ್ ಆಫ್ ವಿಚ್ 3 ಮೇಜರ್ ಕ್ಯಾಟಗರೀಸ್ ಇರೋದು ನಮ್ದು ಚಿಮ್ನಿ, ಹಾಬ್ ಅಂಡ್ ಕುಕ್ ಟಾಪ್ಸ್ ಮೂರಾಗ್ ಬರುತ್ತೆ. ಅದ್ರ ಜೊತೆ ಅಲ್ಲಿ ಅಡಿಷನಲ್ ನಿಮ್ಗೆ ಇನ್ಬಿಲ್ಟ್ ಓವನ್ ಸಿಗುತ್ತೆ, ಈ ತರ ಏರ್ ಫ್ರೈಯರ್ ಸಿಗುತ್ತೆ, ಸೇಫ್ ಲಾಕರ್ ಸಿಗುತ್ತೆ. ಸೊ ಇವೆಲ್ಲ ಸಿಗುತ್ತೆ ಅಂಡ್ ಆಫೀಸ್ ಚೇರ್ಸ್ ಸಿಗುತ್ತೆ. ಆಫೀಸ್ ಚೇರ್ ಕೂಡ ಆಫೀಸ್ ಚೇರ್ಸ್ ಸಿಗುತ್ತೆ. ಇವಾಗ ಇದನ್ನ ನೋಡೋಣ. ಫಸ್ಟ್ ಚಿಮ್ನಿ ಡೆಮೋ ಇಂದ ಸ್ಟಾರ್ಟ್ ಮಾಡೋಣ. ಈ ತರ ಚಿಮ್ನಿ ನಮ್ದು ಮಿನಿಮಮ್ 2 ಸೈಜ್ ವೇರಿಯಂಟ್ಸ್ ಅಲ್ಲಿ ಬರುತ್ತೆ, 2 and 3 ಫೀಟ್ ಬರುತ್ತೆ. ಅಂಡ್ ಕೆಲವು ರೇರ್ ಆಪ್ಷನ್ಸ್ ಅಲ್ಲಿ 2.5 ಆಪ್ಷನ್ಸ್ ಬರುತ್ತೆ. ಅಂದ್ರೆ ಸೆಂಟಿಮೀಟರ್ಸ್ ಅಲ್ಲಿ 60 ಸೆಂಟಿಮೀಟರ್, 75 ಸೆಂಟಿಮೀಟರ್ಸ್, 90 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಬೇಸಿಕ್ ಮಾಡೆಲ್ ಬರುತ್ತೆ. ಇದರಲ್ಲಿ ಪುಷ್ ಬಟನ್ ಆಪ್ಷನ್ ಬರುತ್ತೆ ನಿಮ್ಗೆ, ಸ್ಲೋ, ಮೀಡಿಯಂ ಅಂಡ್ ಫಾಸ್ಟ್ ಮ್ಯಾನ್ಯುಯಲ್ ಕಂಟ್ರೋಲ್ ಇರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಇದರಲ್ಲಿ ಒಂದು LED ಆಪ್ಷನ್ ಬರುತ್ತೆ. LED ಆಪ್ಷನ್ ಎಲ್ಇಡಿನೂ ಇರುತ್ತೆ. LED ಬೈ ಡಿಫಾಲ್ಟ್ ಎಲ್ಲಾ ಚಿಮ್ನೀಸ್ ಅಲ್ಲಿ ಬಂದೇ ಬರುತ್ತೆ. ಓಕೆನಾ? ಅದಾಗಿದ್ಮೇಲೆ ನೆಕ್ಸ್ಟ್ ಇದು ಬೇಸಿಕ್ ಮಾಡೆಲ್ ಇರುತ್ತೆ. ಇದ್ರದ್ದು ಸಕ್ಷನ್ ಪವರ್ 1000 ಇದೆ. ಸೊ ನೆಕ್ಸ್ಟ್ ಇದರಿಂದ ಇದು ಬೇಸ್ ರೇಂಜ್ ಇರುತ್ತೆ. ಇದರಿಂದ ಇವಾಗ ಇದ್ರಲ್ಲಿ ಕಂಪ್ಯಾರಿಟಿವ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ನೀವು 6 months ಒಂದು 7 months ಒಂದು ಇಂಟರ್ನಲ್ ಕ್ಲೀನಿಂಗ್ ಮಾಡಿಸ್ತಾ ಇರಬೇಕು. ಫಿಲ್ಟರ್ಸ್ ನ ಮತ್ತೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಬೇಕು ಎವ್ರಿ 10-15 days ಅಲ್ಲಿ. ಸೊ ಇದು ಬೇಸ್ ರೇಂಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಹೈಯರ್ ರೇಂಜ್ ಬರೋದು ನಿಮ್ಗೆ 1200, 1300, 1350 ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಈ ತರ ಬರುತ್ತೆ. ಅದಾಗಿದ್ಮೇಲೆ ಈ ತರ ಕರ್ವ್ ಡಿಸೈನ್ ಚಿಮ್ನೀಸ್ ಅಂತ ಹೇಳ್ತೀವಿ, ಕರ್ವ್ ವುಡ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ ಈ ತರ ಇರುತ್ತೆ. ಜಸ್ಟ್ ಹಿಂಗ ವೇವ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಬರುತ್ತೆ. ಇದು ವೇವ್ ಇಂದ ಆಪರೇಟ್ ಮಾಡಬಹುದು, ಸ್ಪೀಡ್ ಕಂಟ್ರೋಲ್ಸ್ ಮಾಡ್ಕೋಬಹುದು. ಈ ತರ ವೇವ್ ಇಂದ ಮಾಡಬಹುದು. ಪ್ಲಸ್ ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಅನ್ನು ಮಾಡಬಹುದು. ಸೊ 2-in-1 ಆಪ್ಷನ್ ಇರುತ್ತೆ ನಿಮ್ಗೆ. ಇದು ಒಂದು ನಿಮ್ಗೆ ಆಪರೇಷನ್ಸ್ ಎಲ್ಲಾ ಚಿಮ್ನೀಸ್ ಅಲ್ಲಿ ಸೇಮ್ ಇರುತ್ತೆ. ಇದೇ ತರ ಆಪರೇಷನ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಲೆಂತ್ ಎಲ್ಲ ಏನು? ಲೆಂತ್ ಅದೇ, ಇದು 3 feet ಲೆಂತ್ ಒಂದು ಬರುತ್ತೆ, 2 feet ಲೆಂತ್ ಒಂದು ಬರುತ್ತೆ. ಸ್ಟ್ಯಾಂಡರ್ಡ್ಸ್ ಇದೇ ಬರೋದು. ಕೆಲವು ರೇರ್ ಮಾಡೆಲ್ಸ್ ಅಲ್ಲಿ ನಿಮ್ಗೆ 2.5 ಆಪ್ಷನ್ ಅನ್ನು ಸಿಗುತ್ತೆ. ಚೆನ್ನಾಗಿದೆ. ಒಂದು ಮ್ಯಾಟ್ ಫಿನಿಶ್ ಇದೆ, ಗ್ಲಾಸಿ ಫಿನಿಶ್ ಇದೆ. ಇದ್ರದ್ದು ಸೆಕ್ಷನ್ ಪವರ್ ಅಲ್ಲಿ ಡಿಫರೆನ್ಸ್ ಇದೆ. ಇದು 1300 ಸೆಕ್ಷನ್ ಇದೆ, ಇದು 1400 ಸೆಕ್ಷನ್ ಇದೆ. ಇದ್ರ ಬಗ್ಗೆ ಸೆಕ್ಷನ್ ಅಂದ್ರೆ ಸಕ್ಕಿಂಗ್ ಕೆಪಾಸಿಟಿ ಆಫ್ ದಿ ಇದ್ರದ್ದು ಇರುತ್ತೆ. ಆ ತರ ಫ್ಯೂಮ್ಸ್ ಅದೆಲ್ಲ ಅದೇನ್ ಬರುತ್ತೆ, ಒಗ್ಗರಣೆ ಏನ್ ಬರುತ್ತಲ್ವಾ, ಅದ್ರದ್ದು ಸಕ್ಕಿಂಗ್ ಕೆಪಾಸಿಟಿ ನಾನು ಮಾತಾಡೋದು. ಸೊ ಈ ತರ ವೇವ್ ಮಾಡಿ ಆಫ್ ಮಾಡಬಹುದು. ಸೊ ನೆಕ್ಸ್ಟ್ ಇದರಲ್ಲಿ ಅಡಿಷನಲ್ ನಿಮ್ಗೆ ಡಿಫ್ರೆನ್ಸ್ ಟೆಕ್ನಾಲಜಿ ಏನಿದೆ ಅಂತಂದ್ರೆ ಆಟೋ ಕ್ಲೀನ್ ಟೆಕ್ನಾಲಜಿ ಬರುತ್ತೆ, ಹೀಟ್ ಆಟೋ ಕ್ಲೀನ್ ಬರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಅಪ್ ವಿತ್ ಇನ್ನೊಂದ್ ಏನಿರುತ್ತೆ, ಇವಾಗ ಈಗ ಟೆಕ್ನಾಲಜಿ ವೈಸ್ ಮೇಂಟೆನೆನ್ಸ್ ವೈಸ್ ಏನ್ ಅಪ್ಡೇಟ್ ಆಗಿದೆ ಅಂದ್ರೆ ಆಟೋ ಕ್ಲೀನ್ ಟೆಕ್ನಾಲಜಿ ಬರುತ್ತೆ. ಆಟೋ ಕ್ಲೀನ್ ಅಲ್ಲೂ ಹೀಟ್ ಆಟೋ ಕ್ಲೀನ್ ಇರುತ್ತೆ. ಹೀಟ್ ಆಟೋ ಕ್ಲೀನ್ ಅಂದ್ರೆ ಏನಾಗುತ್ತೆ, ಸಕ್ಷನ್ ಆಗ್ಬೇಕಂದ್ರೆ ಮೆಜಾರಿಟಿ ಪೋರ್ಷನ್ ಸಕ್ ಆಗ್ಬಿಟ್ಟು ಆಚೆ ಓಪನ್ ಸ್ಪೇಸ್ ಇಂದ ಡಕ್ಟ್ ಇಂದ ಹೋಗ್ಬಿಡುತ್ತೆ. ಬಟ್ ಎವ್ರಿ ಸೆಕ್ಷನ್ ಗೆ ಸ್ವಲ್ಪ ಕಂಟೆಂಟ್ ಒಳಗಡೆ ಮೋಟರ್ ಮೇಲೆ, ಫ್ಯಾನ್ ಮೇಲೆ, ಬ್ಲೋರ್ ಮೇಲೆ ಸ್ಟಕ್ ಆಗೇ ಆಗುತ್ತೆ. ದಟ್ ಎವ್ರಿ ಚಿಮ್ನಿಯಲ್ಲಿ ಆಗೇ ಆಗುತ್ತೆ. ಸೊ ಅದನ್ನ ಏನಾಗ್ಬೇಕು, ಇವತ್ತಿಲ್ಲ ನಾಳೆ ಎಲಿಮಿನೇಟ್ ಮಾಡ್ಬೇಕು. ಸೊ ಬಿಫೋರ್ ಆಸ್ ನಾನು ಹೇಳಿದಾಗೆ ಬೇಸಿಕ್ ಮಾಡೆಲ್ ಅಲ್ಲಿ ಆಟೋ ಕ್ಲೀನ್ ಇಲ್ದೇ ಇರೋದನ್ನ ನಾವೇನ್ ಮಾಡ್ತೀವಿ, ಮ್ಯಾನ್ಯುಯಲ್ ಆಗಿ ಟೆಕ್ನಿಷಿಯನ್ಸ್ ನ ಕರ್ಸ್ಬಿಟ್ಟು ಕ್ಲೀನ್ ಮಾಡ್ಬೇಕು. ಅಟ್ಲೀಸ್ಟ್ 6 months or 8 months ಸ್ಪ್ಯಾನ್ ಅಲ್ಲಿ ಒಂದ್ಸತ ಕರಿಬೇಕು. ಸೊ ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕು, ಅದು ರೆಕರಿಂಗ್ ಚಾರ್ಜ್ ಆಗ್ಬಿಡುತ್ತೆ. ಬಿಕಾಸ್ ನಾವು ಒಂದ್ಸತ ಚಿಮ್ನಿ ಹಾಕಿದ್ರೆ ಕ್ಲೋಸ್ ಟು 10 years 12 years ಎಲ್ಲ ಯೂಸ್ ಮಾಡ್ತೀವಿ, ಅಟ್ಲೀಸ್ಟ್ ಹೇಳ್ತಾ ಇದೀನಿ. ಸೊ ಇವಾಗ 8 years 10 years ಏನಾಗುತ್ತೆ, ಇದು ರೆಕರಿಂಗ್ ಚಾರ್ಜಸ್ ಆಗ್ಬಿಡುತ್ತೆ. ಸೊ ಅದನ್ನ ಕಟ್ ಡೌನ್ ಮಾಡ್ಬಿಟ್ಟು ನಿಮ್ಗೆ ಅದರಿಂದ ಕಂಪೇರ್ ಮಾಡಿದ್ರೆ ಇದು ಪ್ರೈಸಿಂಗ್ ವೈಸ್ ಸ್ವಲ್ಪ ಹೈ ಆಗ್ಬೋದು. ಬಟ್ ದೆನ್ ಮೇಂಟೆನೆನ್ಸ್ ವೈಸ್ ನಿಮ್ಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಬೆಟರ್ ಆಗ್ಬಿಡುತ್ತೆ. ಸೊ ಲಾಂಗ್ ಟರ್ಮ್ ಸೊಲ್ಯೂಷನ್ ಆಟೋ ಕ್ಲೀನ್ ಜಸ್ಟ್ ನೀವು ಸೆನ್ಸರ್ ಬೋರ್ಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಬಿಟ್ಬಿಟ್ಟಿದ್ರೆ 9 to 10 minutes ಪ್ರಾಸೆಸ್ ಇರುತ್ತೆ. ಅದಷ್ಟಿಗೆ ಅದೇ ಆಗ್ಬಿಡುತ್ತೆ. ಒಳಗಡೆ ಹೀಟಿಂಗ್ ಫಿಲ್ಮ್ ಬರುತ್ತೆ. ಇಲ್ಲಿ ನೋಡಿ, ಜಸ್ಟ್ ಇವಾಗ ಇಲ್ಲಿ ಪವರ್ ಆನ್ ಇರುತ್ತೆ. ಇದಕ್ಕೆ ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ. ಇದು 9 minutes ಪ್ರೊಸೆಸ್ ಆಟೋ ಕ್ಲೀನ್ ಸ್ಟಾರ್ಟ್ ಆಗಿದೆ. ಆಟೋ ಕ್ಲೀನ್ ಶುರು ಆಗುತ್ತೆ. ಅದು ಹೆಂಗೆ ಫಂಕ್ಷನ್ ಮಾಡುತ್ತೆ ಅಂದ್ರೆ, ಒಳಗಡೆ ಹೀಟಿಂಗ್ ಕಾಯಿಲ್ ಬರುತ್ತೆ. ಅದು ಆನ್ ಮಾಡಿದ ತಕ್ಷಣ ಒಳಗಡೆ ಒಂದ್ ರೇಂಜ್ ಅಲ್ಲಿ ಅದು ಸೆಟ್ ಏನ್ ಟೆಂಪರೇಚರ್ ಇರುತ್ತೆ ಅಷ್ಟು ಹೀಟ್ ಆಗುತ್ತೆ. ಹೀಟ್ ಆಗ್ಬಿಟ್ಟು ಅದೇನೇನ್ ಕಂಟೆಂಟ್ ಇರುತ್ತೆ ಅದೆಲ್ಲ ಒಂದ್ ಪೌಡರ್ ಫಾರ್ಮ್ ಅಲ್ಲಿ ಏನಾದ್ರು ಒಂದು ಕಲೆಕ್ಟ್ ಆಗ್ಬಿಟ್ಟು ಒಂದ್ ಕಡೆ ಕುತ್ಕೊಳ್ಳುತ್ತೆ. ಸೊ ಅದು ಇಷ್ಟು ಪ್ರಾಸೆಸ್ ಮಾಡಕ್ಕೆ 9 to 10 minutes ತಗೊಳುತ್ತೆ. ಆಸ್ ಸೂನ್ ಆಸ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಇಮಿಡಿಯೇಟ್ಲಿ ಒಳಗಡೆಯಿಂದ ಫ್ಯಾನ್ ಆನ್ ಆಗುತ್ತೆ ಫಾರ್ ಫ್ಯೂ ಸೆಕೆಂಡ್ಸ್ ಆಟೋಮೆಟಿಕ್ಲಿ. ಆ ಫ್ಯಾನ್ ಆನ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ಆ ಕಂಟೆಂಟ್ ಪುಷ್ ಮಾಡ್ಬಿಟ್ಟು ಓಪನ್ ಸ್ಪೇಸ್ ಅಲ್ಲಿ ಬಿಸಾಕ್ಬಿಡುತ್ತೆ. ದಿಸ್ ಇಸ್ ಒನ್ ವೇ ಆಫ್ ಕ್ಲೀನಿಂಗ್. ಸೆಕೆಂಡ್ ವೇ ಆಫ್ ಕ್ಲೀನಿಂಗ್ ಅಂದ್ರೆ ಪಾಸ್ಟ್ ಟೈಮ್ ಪೀರಿಯಡ್ ಅಲ್ಲಿ ಏನಾದ್ರು ಜಾಸ್ತಿ ಡೀಪ್ ಫ್ರೈ, ತುಂಬಾ ಎಕ್ಸೆಸ್ ಆಯಿಲ್ ಕಂಟೆಂಟ್ ಮಾಡಿದ್ರೆ ಅದು ಓಪನ್ ಸ್ಪೇಸ್ ಇಂದ ಹೋಗಲ್ಲ. ಅದೇನಾಗುತ್ತೆ, ಆಯಿಲ್ ಫಾರ್ಮ್ ಅಲ್ಲಿ ಮೆಲ್ಟ್ ಆಗುತ್ತೆ ಬಿಕಾಸ್ ಆಫ್ ಹೀಟ್ ಜನರೇಟೆಡ್. ಅದೇನ್ ಮಾಡುತ್ತೆ, ಆಯಿಲ್ ಫಾರ್ಮ್ ಆಗ್ಬಿಟ್ಟು ಕಂಪ್ಲೀಟ್ಲಿ ಡೌನ್ ಅಲ್ಲಿ ಬಂದ್ಬಿಟ್ಟು ಡ್ರಿಪ್ ಆಗ್ಬಿಡುತ್ತೆ.
ಡೌನ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಏನಾಗುತ್ತೆ, ಇಲ್ಲಿ ಕೆಳಗಡೆ ಸೆಟಲ್ ಆಗುತ್ತೆ. ಇಲ್ಲಿಂದ ಇಲ್ಲಿ 2-3 ಹೋಲ್ಸ್ ಸಿಗುತ್ತೆ ನಿಮ್ಗೆ. ಓಕೆ. ಈ ಹೋಲ್ಸ್ ಇಂದ ಬಂದ್ಬಿಟ್ಟು ಆಯಿಲ್ ಟ್ರೇ ಅಂತ ಹೇಳ್ತೀವಿ, ಇದರಲ್ಲಿ ಸೆಟಲ್ ಆಗ್ಬಿಡುತ್ತೆ. ಓ ಹೌದಾ? ಸೊ ಇದ್ರಲ್ಲಿ ಆಗ್ಬಿಡುತ್ತೆ. ಸೊ 2 ವೇ ಆಫ್ ಕ್ಲೀನಿಂಗ್ ಇರುತ್ತೆ ನಿಮ್ಗೆ. ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಆಟೋಮೆಟಿಕ್ಲಿ ಎಲ್ಲ 10 ಮಿನಿಟ್ಸ್ ಪ್ರೋಸೆಸ್, ಆಲ್ಮೋಸ್ಟ್ 10 to 11 ಮಿನಿಟ್ಸ್ ಅಲ್ಲಿ ಎಲ್ಲ ಕೆಲಸ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ. ಇದ್ರಲ್ಲೂ ನೀವು ಕ್ಲೀನಿಂಗ್ ಮಾಡಿಸ್ಬೇಕಾಗುತ್ತೆ ಮ್ಯಾನ್ಯುಯಲಿ. ಬಟ್ 6 ಮಂತ್ಸ್ ಎಕ್ಸ್ಟೆಂಡ್ ಆಗ್ಬಿಟ್ಟು 1.5 ಇಂದ 2 years ಒನ್ಸ್ ಮಾಡಿಸ್ಬೇಕಾಗುತ್ತೆ. 2 years once ಮಾಡ್ಸಿ. ಸೊ ರೆಕರಿಂಗ್ ಚಾರ್ಜಸ್ ಹೋಗ್ತಾ ಹೋಗ್ತಾ ಕಟ್ ಡೌನ್ ಆಗ್ಬಿಡುತ್ತೆ ನಮ್ಗೆ ಓಕೆ. ಆತರ. ಆಟೋ ಕ್ಲೀನ್ ಇದೆ, ಇದು ಆಟೋ ಕ್ಲೀನ್ ಟೆಕ್ನಾಲಜಿ ಆಸ್ ಆಫ್ ಟುಡೇ ಮೋಸ್ಟ್ ಟ್ರೆಂಡಿಂಗ್ ಟೆಕ್ನಾಲಜಿ ಇದೆ, ಅಪ್ಡೇಟೆಡ್ ಟೆಕ್ನಾಲಜಿ ಇರುತ್ತೆ. ಸೊ ಬೇಸಿಕ್ ಇಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೇಸಿಕ್ ರೇಂಜ್ ನಿಮ್ಗೆ ಒಂದು ಕ್ಲೋಸ್ ಟು 10-12,000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಚಿಮ್ನಿಯಲ್ಲಿ. ಅಂಡ್ ನಿಮ್ಗೆ ಕ್ಲೋಸ್ ಟು 45,000 ರೇಂಜ್ ವರೆಗೆ ಬರುತ್ತೆ ನಿಮ್ಗೆ. ಓಕೆ. ಸರಿನಾ? ಡಿಪೆಂಡ್ಸ್ ಆನ್ ದಿ ಸಕ್ಷನ್ ಪವರ್ ಅಲ್ಲಿ ನಿಮ್ಗೆ ಮೇನ್ ಪ್ರೈಸ್ ಡಿಫರೆನ್ಸ್ ಬರೋದು. ಓಕೆ. ಚಿಮ್ನಿ ಡಿಸೈನ್ ಅದೆಲ್ಲ ಸೆಕೆಂಡರಿ ಆಗ್ಬಿಡುತ್ತೆ. ಮೇಜರ್ ನಿಮ್ಗೆ ಪ್ರೈಸ್ ಬರೋದು ಸಕ್ಷನ್ ಪವರ್ ಅಲ್ಲಿ. ಸರಿ. ಓಕೆನಾ? ಇದು ಇರುತ್ತೆ. ಇದು ರೆಗ್ಯುಲರ್ ಕರ್ವ್ ವುಡ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದೆಲ್ಲ ಡಿಸೈನರ್ ವುಡ್ಸ್, ಲೇಟೆಸ್ಟ್ ಟೆಕ್ನಾಲಜಿ, ಮಾಡ್ಯುಲರ್ ಕಿಚನ್ಸ್ ಗೆಲ್ಲ ಯೂಸ್ ಮಾಡೋದು. ಸ್ಲಾಂಟ್ ಚಿಮ್ನೀಸ್ ಅಂತ ಹೇಳ್ತೀವಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ಈ ತರ ಜಸ್ಟ್ ವೇವ್ ಮಾಡಿದ್ರೆ ಈ ತರ ಡೋರ್ ಓಪನ್ ಆಗೋದು, ಕ್ಲೋಸ್ ಆಗೋದು, ಈ ತರ ಫಂಕ್ಷನ್ ಇರುತ್ತೆ ನಿಮ್ಗೆ. ಈ ತರ ಇರುತ್ತೆ. ಇದು ಸ್ಲೈಟ್ಲಿ ಹೈಯರ್ ಸೆಕ್ಷನ್ ಸೈಡ್ ಬರುತ್ತೆ. ಇದು 1350 ಸೆಕ್ಷನ್. ಇದ್ರದ್ದು 1350 ಇದೆ. ಈ ಮಾಡೆಲ್ ಅಲ್ಲಿ ನಿಮ್ಗೆ 2 feet ವೇರಿಯಂಟ್, 3 feet ವೇರಿಯಂಟ್ ಅಂಡ್ 2.5 feet ವೇರಿಯಂಟ್ ಮೂರನ್ನು ಸಿಗುತ್ತೆ. ಓಕೆನಾ? ಇದು ಸೇಮ್. ಇದು 2.5 feet, ಇದು 3 feet, ಸೇಮ್ ಮಾಡೆಲ್. ಸೊ ಸೈಜ್ ಡಿಫರೆನ್ಸ್ ಬಂದ್ರೆ ನಿಮ್ಗೆ ಫಂಕ್ಷನಾಲಿಟಿಯಲ್ಲಿ, ರಿಸಲ್ಟ್ಸ್ ಅಲ್ಲಿ, ಪವರ್ ಕನ್ಸಂಪ್ಷನ್ ಅಲ್ಲಿ ಏನ್ ಡಿಫರೆನ್ಸ್ ಬರಲ್ಲ. ಜಸ್ಟ್ ಬಾಡಿ ಸೈಜ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಕಿಚನ್ ಸೈಜ್ ಎಷ್ಟಿರುತ್ತೆ ಕಸ್ಟಮರ್ ಗೆ ಏನ್ ಕನ್ವೀನಿಯಂಟ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಸೈಜ್ ಆಪ್ಟ್ ಮಾಡಬಹುದು ಅವರು. ಸರಿ. ಓಕೆನಾ? ನೆಕ್ಸ್ಟ್ ಇದೊಂದು ಬರುತ್ತೆ 1500 ಸೆಕ್ಷನ್ ಬರುತ್ತೆ ನಿಮ್ಗೆ. ತುಂಬಾ ದೊಡ್ಡ, ಜಾಸ್ತಿ ಹೈಯೆಸ್ಟ್ ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಇರುತ್ತೆ ಇದು. ಈ ತರ ಬಿಕ್ಕಿದೆ. ಇದ್ರಲ್ಲೂ ಸೇಮ್ 3 feet and 2 feet. 3 feet and 2 feet ಸ್ಟ್ಯಾಂಡರ್ಡ್ ಸೈಜ್ ಆಯ್ತು. 2.5 ರೇರ್ ಆಪ್ಷನ್. ಲೈಕ್ ಇದ್ರಲ್ಲಿ ಒಂದು ಹೇಳಿದ್ನಲ್ವಾ, ಇದೊಂದು ಆಪ್ಷನ್ ಬರುತ್ತೆ ನಿಮ್ಗೆ 2.5 ಅಲ್ಲಿ. ಓಕೆನಾ? ಆಪರೇಟಿಂಗ್ ಎಲ್ಲ ಸೇಮ್ ಬರುತ್ತೆ ನಿಮ್ಗೆ. ಸೇಮ್ ವೇವ್ ಆಪ್ಷನ್, ಈ ತರ ಸ್ಪೀಡ್ ಮಾನಿಟರ್ ಮಾಡಕ್ಕೆ, ಆನ್ ಮಾಡಕ್ಕೆಲ್ಲ ವೇವ್ ಮಾಡೋದು, ಆರ್ ಟಚ್ ಸ್ಕ್ರೀನ್ ಅನ್ನು ಆಪರೇಟ್ ಮಾಡಬಹುದು. 2-in-1 ಆಪ್ಷನ್ಸ್ ಇರುತ್ತೆ. ಇದು ಬೇಸಿಕ್ ಫಂಕ್ಷನ್ ಇದೆ, ಎಲ್ಲ ಚಿಮ್ನೀಸ್ ಅಲ್ಲಿ ಇರುತ್ತೆ, ಪ್ಲಸ್ ಆಟೋ ಕ್ಲೀನ್. ಸೊ ಈ 3 ಫೀಚರ್ಸ್ ಎಲ್ಲ ಚಿಮ್ನೀಸ್ ಅಲ್ಲಿ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಇದೊಂದಾಯ್ತು. ಇದು ಬಿಟ್ರೆ ನೆಕ್ಸ್ಟ್ ಎಲ್ಲದಿಂದ ಲೇಟೆಸ್ಟ್ ಮಾಡೆಲ್ ಬಂದ್ಬಿಟ್ಟು ಇದು ಇದೆ ನಮ್ದು. ಇದರಲ್ಲಿ ಸೆಕ್ಷನ್ ಪವರ್ 1650 ಇದೆ. ನಮ್ ಗಿಲ್ಮಾದಲ್ಲಿ ಹೈಯೆಸ್ಟ್ 1650 ಇದೆ. ಓಕೆ. ಸೊ ಇದರಲ್ಲಿ ಆಪರೇಷನಲ್ ಸ್ಪೀಡ್ಸ್ ಬಂದ್ಬಿಟ್ಟು 9+1 ಟೋಟಲ್ 10 ಸ್ಪೀಡ್ಸ್ ಬರುತ್ತೆ. ನಾವ್ ಇವಾಗ ಇಷ್ಟರಿಗೆ ಏನ್ ಡೆಮೋ ನೋಡಿದೀವಿ 3 ಸ್ಪೀಡ್ಸ್ ಬರುತ್ತೆ, ಸ್ಲೋ, ಮೀಡಿಯಂ ಅಂಡ್ ಫಾಸ್ಟ್. ಇದರಲ್ಲಿ ಟೋಟಲ್ ಆಗಿ 10 ಬರುತ್ತೆ. ಪ್ಲಸ್ ಇದರಲ್ಲಿ ನಿಮ್ಗೆ BLDC ಮೋಟರ್ ಬರುತ್ತೆ. BLDC ಮೋಟರ್ಸ್ ಅಂಡ್ ರೆಗ್ಯುಲರ್ ಮೋಟರ್ಸ್ ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ, BLDC ಮೋಟರ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡುತ್ತೆ ಕಂಪೇರ್ ಟು ರೆಗ್ಯುಲರ್ ಮೋಟರ್ಸ್. ಆಲ್ಸೋ ಪವರ್ ಕನ್ಸಂಪ್ಷನ್ ಅಲ್ಲೂ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ಸೊ ಇದು ಎರಡು ಡಿಫರೆನ್ಸ್. BLDC ಮೋಟರ್ಸ್ ಇದೆ ಇವತ್ತಿನ ಡೇಟ್ ಗೆ ಎಲ್ಲ ಫ್ಯಾನ್ಸ್ ಅಲ್ಲಿ ಅದ್ರಲ್ಲೆಲ್ಲ ಬರಕ್ ಸ್ಟಾರ್ಟ್ ಆಗಿದೆ. ಸೊ ನ್ಯೂ ಫ್ಯಾಷನ್ ಇದೆ, ನ್ಯೂ ಟೆಕ್ ಇದೆ. ಸೊ ಇದ್ರಲ್ಲೂ ಸೇಮ್ ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಏನ್ ಸ್ಪೀಡ್ ಅಲ್ಲಿ ನಡೀತಾ ಇದೆ ಅದು ನೋಡ್ಸುತ್ತೆ. ಪ್ಲಸ್ ಇದ್ರದ್ದು ಎಷ್ಟು RPM ಅಂದ್ರೆ ಪರ್ ಮಿನಿಟ್ ಫ್ಯಾನ್ ಎಷ್ಟು ರೊಟೇಷನ್ ತಗೊಳುತ್ತೆ. ಸೊ ಇದು 400 RPM ಅಂದ್ರೆ ಫಸ್ಟ್ ಸ್ಪೀಡ್ ಗೆ ಫ್ಯಾನ್ ಇಸ್ ಟೇಕಿಂಗ್ 400 rotations ಪರ್ ಮಿನಿಟ್. ದಟ್ ಇಸ್ ವಾಟ್ ಇದು ಡಿಸ್ಪ್ಲೇ ಸಿಗುತ್ತೆ ನಿಮ್ಗೆ. ಸೊ ಈ ತರ ಇವಾಗ ನೋಡಿ, ಇದು BLDC ಮೋಟರ್ ಇದೆ. ಇದರಲ್ಲಿ ತುಂಬಾ ಸೌಂಡ್ ಸ್ಲೋ ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ಕ್ಲೋಸ್ ಟು ಇದು ಬರುತ್ತೆ, ನಿಲ್ ಬರುತ್ತೆ. ಸೊ ಹೋಗ್ತಾ ಹೋಗ್ತಾ ಸ್ಪೀಡ್ ಇನ್ಕ್ರೀಸ್ ಆದಂಗೆಲ್ಲ ಸ್ಲೋ ಆಗಿ ಸೌಂಡ್ ಬರುತ್ತೆ ನಿಮ್ಗೆ. ಈಗ ನೋಡಿ, ಇದು RPM ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಸ್ಪೀಡ್ ಇನ್ಕ್ರೀಸ್ ಆದಂಗೆಲ್ಲ. ಸೊ ಈ ತರ ರೆಗ್ಯುಲರ್ ಸ್ಪೀಡ್ಸ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 9 ಬರುತ್ತೆ. L9 ಅಂದ್ರೆ 9th ಸ್ಪೀಡ್ ಬರುತ್ತೆ. ಅದ್ರದ್ದು RPM 1000 ಬರುತ್ತೆ. ನೆಕ್ಸ್ಟ್ ಎಲ್ಲದಿಂದ ಫೈನಲ್ ಮ್ಯಾಕ್ಸಿಮಮ್ ಸೆಕ್ಷನ್ 1650 ಬರುತ್ತೆ. ಟರ್ಬೋ ಸ್ಪೀಡ್ ತುಂಬಾ ಹೈ ಇದೆ ಅಲ್ಲ, ಹೈಯೆಸ್ಟ್ ಬರುತ್ತೆ ಇದು. ಓಕೆ. ಸೊ ಇದ್ರಲ್ಲೂ ಆಟೋ ಕ್ಲೀನ್ ಆಪ್ಷನ್ ಎಲ್ಲ ಇರುತ್ತೆ ನಿಮ್ಗೆ. ಬೇಸಿಕ್ ಆಗಿ ಏನಿರುತ್ತೆ. ಸೊ ಇದರಲ್ಲಿ 3 feet ವೇರಿಯಂಟ್, 2 feet ವೇರಿಯಂಟ್, 2.5 feet ವೇರಿಯಂಟ್ ಮೂರನ್ನು ಸಿಗುತ್ತೆ. ಓಕೆ. ಸರ್ ಇದು ಇವಾಗ ಲೇಟೆಸ್ಟ್ ಬಂದಿರೋದು? ಹೌದು, ಎಲ್ಲದಿಂದ ಲೇಟೆಸ್ಟ್ ಸೆಪ್ಟೆಂಬರ್ 2023 ಲಾಂಚ್ ಆಗಿದೆ. ಎಸ್, ಆಟೋ ಕ್ಲೀನ್ ಇರುತ್ತೆ, ವೇವ್ ಮೋಷನ್ಸ್ ಇರುತ್ತೆ, ಟಚ್ ಸ್ಕ್ರೀನ್ ಇರುತ್ತೆ, ಇದೆಲ್ಲ ಇರುತ್ತೆ. ಇದ್ರದ್ದು ಸ್ಪೆಷಲ್. ಸೊ ಇದು ಬಂದ್ಬಿಟ್ಟು ಐಲ್ಯಾಂಡ್ ಚಿಮ್ನಿ ಹೇಳ್ತೀವಿ ನಾವು. ಇಷ್ಟವರೆಗೆ ಏನ್ ಹೇಳ್ತಾ ಇದ್ವಿ ಅದೆಲ್ಲ ವಾಲ್ ಮೌಂಟೆಡ್ ಚಿಮ್ನೀಸ್ ಇರುತ್ತೆ, ಅಂದ್ರೆ ವಾಲ್ ಮೌಂಟ್ ಆಗುತ್ತೆ. ಇದು ಬಂದ್ಬಿಟ್ಟು ಐಲ್ಯಾಂಡ್ ಚಿಮ್ನಿ ಇದೆ. ಇದು ಯೂಶುವಲ್ ಆಗಿ ಯೂಸ್ ಮಾಡೋದು ಫಾರ್ಮ್ ಹೌಸ್, ವಿಲಾಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೆಂಟ್ರಲ್ ಇದು ಸೀಲಿಂಗ್ ಮೌಂಟ್ ಇರುತ್ತೆ, ವಾಲ್ ಮೌಂಟ್ ಇರಲ್ಲ. ಸೊ ನೀವು ಸೈಡ್ ಇಂದ ನೋಡಬಹುದು, ಇಟ್ ಇಸ್ ಸೀಲಿಂಗ್ ಮೌಂಟೆಡ್. ಸೈಡ್ ಆ ಕಡೆ ಈ ಕಡೆ ನಿಮ್ಗೆ ಏರ್ ಅಲ್ಲಿ ಇದು ಇರುತ್ತೆ,
ಹೌದು. ಸೊ ಟೂ ವೇ ಆಪರೇಷನ್ಸ್, ಈ ಕಡೆ ಟೂ ವೇ ಆಪರೇಷನ್ಸ್ ಇರುತ್ತೆ, ಈ ಕಡೆನೂ ಆಪರೇಟ್ ಮಾಡಬಹುದು, ಈ ಕಡೆನೂ ಆಪರೇಟ್ ಮಾಡಬಹುದು. ಟೂ ಸೈಡ್ ಟೂ ಸೈಡ್. ಸೊ ಇದರ್ ವೇ ಯಾರ್ಯಾರು ಕುಕಿಂಗ್ ಮಾಡ್ತಾ ಇದಾರೆ ಇಬ್ರು ಆಪರೇಟ್ ಮಾಡಬಹುದು. ಆಪರೇಟ್ ಮಾಡಬಹುದು. ಮತ್ತೆ ಸೀಲಿಂಗ್ ಮೌಂಟ್ ಆಗುತ್ತೆ. ಸೀಲಿಂಗ್ ಮೌಂಟ್ ಆಗುತ್ತೆ. ಸೊ ಸೆಂಟ್ರಲೈಸ್ಡ್ ಕಿಚನ್ಸ್ ಗೆ ಏನಿರುತ್ತೆ ಅದಕ್ಕೆ ಹೋಗ್ತೀವಿ. ಅದನ್ನ ಐಲ್ಯಾಂಡ್ ಚಿಮ್ನಿ ಹೇಳ್ತೀವಿ. ಐಲ್ಯಾಂಡ್ ಕಿಚನ್ಸ್ ಗೆ ಐಲ್ಯಾಂಡ್ ಚಿಮ್ನಿ ಅಂತ ಹೇಳ್ತೀವಿ. ಓಕೆ, ಅದೊಂದು ಬರುತ್ತೆ. ಇದೆಲ್ಲ ಸೇಮ್ ಆಪರೇಷನ್. ಮಿಕ್ಕಿದೆಲ್ಲ ಸೆಕ್ಷನ್ ಪವರ್ ಇರೋದು 1500 ಇರುತ್ತೆ. 1500 ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ದು ಚಿಮ್ನೀಸ್ ರೇಂಜ್ ಇದೆ. ಸೆಂಟ್ರಲೈಸ್ ಗೆ ಇದೇ ಪವರ್ ಬರೋದು. ಹೈಯೆಸ್ಟ್ ಸೆಕ್ಷನ್ ಪವರ್ ಇದೆ ನಮ್ದ್ರಲ್ಲಿ. ಕೆಲವು ಬ್ರಾಂಡ್ಸ್ ಅಲ್ಲಿ ಸ್ವಲ್ಪ ಲೋವರ್ ಸೆಕ್ಷನ್ ಹೈಯೆಸ್ಟ್ ಹಾಕಿದ್ವಿ, ಆದಷ್ಟು ಹೈಯರ್ ಮೆನ್ಷನ್ ಮಾಡಿದ್ವಿ. ಓಕೆ ಸರ್, ಓಕೆ. ಓಕೆನಾ. ನೆಕ್ಸ್ಟ್ ಸ್ಟವ್ ನೋಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಾಬ್ಸ್ ಅಲ್ಲಿ ಹೋಗೋಣ ನಾವು. ಹಾಬ್ ಅಂಡ್ ಕುಕ್ ಟಾಪ್ ಎರಡು ರೇಂಜ್ ಅಲ್ಲಿ ನಾನು ನಿಮ್ಗೆ ಪ್ಯಾರಲಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆನಾ. ಸೊ ಹಾಬ್ಸ್ ಅಲ್ಲಿ ನಿಮ್ಗೆ ಈ ತರ ನಮಗೆ ಕುಕ್ ಟಾಪ್ ಅಲ್ಲಿ ಎಷ್ಟು ವೆರೈಟಿ ಸಿಗಬಹುದು? ಸೊ ಕುಕ್ ಟಾಪ್ಸ್ ಅಲ್ಲಿ ನಿಮ್ಗೆ 2 ರಿಂದ 3 ವೇರಿಯೇಷನ್ಸ್ ವೆರೈಟಿ ಸಿಗುತ್ತೆ. ಒಂದು ಮ್ಯಾನ್ಯುಯಲ್ ಇಗ್ನಿಷನ್ ಆಗಿ ಬರುತ್ತೆ, ಒಂದು ಆಟೋ ಇಗ್ನಿಷನ್ ಬರುತ್ತೆ. ಇದು ಕುಕ್ ಟಾಪ್ಸ್ ಅಲ್ಲಿ. ಹಾಬ್ ಅಲ್ಲಿ ನಿಮ್ಗೆ 2-3 ವೇರಿಯಂಟ್ಸ್ ಬರುತ್ತೆ. ಅದು ಮೆಟೀರಿಯಲ್ಸ್ ಆಫ್ ದಿ ಮೆಟೀರಿಯಲ್ಸ್ ಏನ್ ಯೂಸ್ ಮಾಡಿದ್ವಿ ಅದ್ರ ಮೇಲೆ ಬರುತ್ತೆ. ಅದು ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಬೇಸಿಕ್ ಫಂಕ್ಷನ್ಸ್ ಹೇಳ್ಬಿಡ್ತೀನಿ. ಹಾಬ್ ಅಲ್ಲಿ ಕುಕ್ ಟಾಪ್ ಅಲ್ಲಿ ಏನ್ ಗಿಲ್ಮಾದಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಹಾಬ್ಸ್ ಮತ್ತೆ ಏನು ಕುಕ್ ಟಾಪ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ? ಮೆಟೀರಿಯಲ್ ಡಿಫರೆನ್ಸ್ ಇರುತ್ತೆ, ಕ್ವಾಲಿಟಿ ಅಪ್ಡೇಟೆಡ್ ಇರುತ್ತೆ, ಎಲ್ಲದಿಂದ ಟಾಪ್ ಅಂಡ್ ಕ್ವಾಲಿಟೀಸ್ ಇರುತ್ತೆ. ಇವಾಗ ನಾನು ನಿಮ್ಗೆ ಚಿಮ್ನಿ ಹೇಳಿದ್ನಲ್ವಾ, ಚಿಮ್ನಿ ಇರೋದು ಒಳಗಡೆ ಫ್ಯಾನ್ ಬ್ಲೋರ್ ಎಲ್ಲ ಮೆಟಲ್ ಮೇಡ್ ಇರುತ್ತೆ. ದೆನ್ ನಮ್ದು SS ಬಾಡಿ ಏನ್ ಯೂಸ್ ಮಾಡ್ತೀವಿ ಅದು ಕ್ಲೋಸ್ ಟು 1 ಇಂದ 1.2 mm ಥಿಕ್ನೆಸ್ ಬರುತ್ತೆ. ಕೆಲವು ಬ್ರಾಂಡ್ಸ್ ಅಲ್ಲಿ 0.8, 0.9 mm ಬರುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಅದ್ರಲ್ಲೂ ನಿಮ್ಗೆ ಡಿಫರೆಂಟ್ ಮ್ಯಾಟರ್ ಮಾಡುತ್ತೆ. ಪ್ರಾಡಕ್ಟ್ ಲೈಫ್ ಸ್ಪ್ಯಾನ್ ಇರ್ಲಿ, ಲಾಂಗ್ ಟರ್ಮ್ ಯೂಸೇಜ್ ಇರ್ಲಿ, ಅದನ್ನು ನಿಮ್ಗೆ ಮ್ಯಾಟರ್ ಮಾಡುತ್ತೆ. ಪ್ರೈಸ್ ಕಂಪ್ಯಾರಿಟಿವ್ಲಿ ನಾವೇನು ಮೊದಲಕ್ಕೆಲ್ಲ ಪೇ ಮಾಡ್ತೀವಿ ಇದು ವರ್ತ್ ಅಂತಾನೆ ಹೇಳ್ತೀವಿ. ಎಸ್, 100% ವರ್ತ್ ಇರುತ್ತೆ. ಹೌದು, ನೀವು ಯಾವ್ದಾದ್ರು ಗಿಲ್ಮಾ ಪ್ರಾಡಕ್ಟ್ ತಗೊಳ್ಳಿ, ಕ್ಲೋಸ್ ಟು 8 to 10 years ಮಿನಿಮಮ್ ನಿಮ್ಗೆ ಲೈಫ್ ಬರುತ್ತೆ. ಬೇರೆ ಅಂತ ಬಂದ್ರೆ ಬೇರೆ ಕೆಲವು ಬ್ರಾಂಡ್ಸ್ ಬರುತ್ತೆ, ಅದರಲ್ಲಿ ಕುಕ್ ಟಾಪ್ಸ್ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ 2 years, 3 years, 4 years ಬರುತ್ತೆ. ನಮ್ದು ಬೇಸಿಕ್ ಕುಕ್ ಟಾಪ್ ನೀವು ಈಸಿಯಾಗಿ 10 years ಆರಾಮಾಗಿ ಯೂಸ್ ಮಾಡ್ಬೋದು. ಈ ತರ ಆರಾಮಾಗಿ 8 to 10 years ಮಾಡ್ಲೇಬಹುದು ನೀವು. ಫ್ಲೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡದು ಬರುತ್ತೆ, ಒಂದು ಚಿಕ್ಕ ಬರ್ನರ್ ಬರುತ್ತೆ, 2 ಬರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಮ್ಗೆ ಗ್ಲಾಸ್ ಟಾಪ್ ಅಲ್ಲಿ ಅರೌಂಡ್ 4000 ಸಮಥಿಂಗ್ ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ MRP 6000 ಇರುತ್ತೆ. ಸ್ಟೀಲ್ ಟಾಪ್ ನಿಮ್ಗೆ 2.5-3,000 ಹತ್ರ ಸಿಗುತ್ತೆ. ಅದ್ರದ್ದು 4000 MRP ಇರುತ್ತೆ. ಆಟೋ ಇಗ್ನಿಷನ್ ಪ್ರೈಸ್ ಬೇರೆ, ನಿಮ್ದು ಆಫರ್ ಪ್ರೈಸ್ ಬೇರೆ. MRP ನ ಬೇರೆ ಇರುತ್ತೆ, ನಮ್ದು ಅದ್ರ ಇರುತ್ತೆ. ಆಫರ್ ಪ್ರೈಸ್ ಬೇರೆ ಇರುತ್ತೆ. ನನ್ನ ವ್ಯೂವರ್ಸ್ ಗೆ ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಏನಾದ್ರು ಕೊಡ್ತೀರಾ? ಕೊಡೋಣ ಮೇಡಮ್. ಏನಿದೆ ಎಕ್ಸ್ಚೇಂಜ್ ಆಫರ್, ಏನಾದ್ರು ಕಾಂಪ್ಲಿಮೆಂಟರಿ, ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಎಕ್ಸ್ಚೇಂಜ್ ಆಫರ್ ಕೊಡ್ತೀರಾ? ಎಸ್, ಎಕ್ಸ್ಚೇಂಜ್ ಆಫರ್ಸ್ ಇರುತ್ತೆ. ಓಕೆ. ಈಗ 1 by 1 ಇದು ಕುಕ್ ಟಾಪ್ ಮತ್ತೆ ಸೊ ಇವಾಗ ಕುಕ್ ಟಾಪ್ ಅಲ್ಲಿ 2 ಸೀರೀಸ್ ಬರುತ್ತೆ ನಮ್ಮ ಹತ್ರ ಈಗ ಸದ್ಯಕ್ಕೆ. ಒಂದು ರಿಯೋ ಸೀರೀಸ್ ಬರುತ್ತೆ, ಒಂದು ನೆರೋ ಸೀರೀಸ್ ಬರುತ್ತೆ. ರಿಯೋ ಸೀರೀಸ್ ಕಂಪ್ಲೀಟ್ಲಿ ಮ್ಯಾನ್ಯುಯಲ್ ಆಪರೇಟೆಡ್ ಇರುತ್ತೆ. ಇದರಲ್ಲಿ 2 burners, 3 burners and 4 burners ಎಲ್ಲ ಆಪ್ಷನ್ ಸಿಗುತ್ತೆ ನಿಮ್ಗೆ. ಓಕೆನಾ. ನೆರೋ ಸೀರೀಸ್ ಅಲ್ಲೂ ಸೇಮ್ ಹಂಗೆ 2 burners and 3 burners, 4 burners ಎಲ್ಲ ಸಿಗುತ್ತೆ. ಬಟ್ ದಿಸ್ ಇಸ್ ಆಟೋ ಇಗ್ನಿಷನ್ ಬರುತ್ತೆ. ಆಟೋ ಇಗ್ನಿಷನ್ ಅಂದ್ರೆ ಬ್ಯಾಟರಿ ಆಪರೇಟೆಡ್. ಜಸ್ಟ್ ಒಂದು ಬ್ಯಾಟರಿ ಹಾಕ್ಬಿಟ್ಟು ಅದರಿಂದ ನೀವು ಆಟೋ ಇಗ್ನೈಟ್ ಮಾಡ್ಕೋಬಹುದು. ಇದು ಆಟೋ ಇಗ್ನೈಟರ್ ಇದು ಬರುತ್ತೆ ನಿಮ್ಗೆ. ಇದರಲ್ಲಿ ಒಂದು ಜಂಬೋ, ಒಂದು ಮೀಡಿಯಂ, ಒಂದು ಸ್ಮಾಲ್, 3 ಬಂದ್ಬಿಟ್ಟು ಕಾಪರ್ ಬರ್ನರ್, ಬ್ರಾಸ್ ಬರುತ್ತೆ. ಇದು ಮೇಲ್ಗಡೆ ಇರೋದು ನಿಮ್ಗೆ ಗೋಲ್ಡನ್ ಕಲರ್ ಕಾಣ್ತಾ ಇರೋದೆಲ್ಲ ಬ್ರಾಸ್. ಅದ್ರ ಕೆಳಗಡೆ ಅಲ್ಯೂಮಿನಿಯಂ ಮೆಟೀರಿಯಲ್ ಬರುತ್ತೆ. ಮಿಕ್ಸಿಂಗ್ ಟ್ಯೂಬ್ ಅಂತ ಹೇಳ್ತೀವಿ ಅದನ್ನ. ಇಲ್ಲಿಂದ ಗ್ಯಾಸ್ ಕ್ಲೋ ಬರುತ್ತಲ್ವಾ ಅದರದ್ದು. ನೆಕ್ಸ್ಟ್ ಇದು ನಿಮ್ಗೆ ಇದು SS ಪ್ಲೇಟ್ ಏನಿದೆ ಅಲ್ವಾ, ಇದು ಕಂಪ್ಲೀಟ್ಲಿ ಸೀಲ್ಡ್ ಇರುತ್ತೆ. ಸೊ ಏನೇ ಸ್ಪಿಲೇಜ್ ಆಗಿದ್ರೆ ಈ ಟ್ರ್ಯಾಕ್ ಒಳಗಡೆನೆ ಬಂದ್ಬಿಡುತ್ತೆ. ಆದಷ್ಟು ಮಿನಿಮಲ್ ಕೆಳಗಡೆ ಹೋಗುತ್ತೆ. ಹೌದು, ಇದು ಫಿಕ್ಸ್ ಇರುತ್ತೆ. ಸೊ ಏನಾಗುತ್ತೆ, ಯೂಶುವಲ್ ಆಗಿ ಸ್ಪಿಲೇಜ್ ಆಗ್ಬಿಟ್ರೆ ಕೆಳಗಡೆ ಬೇಗ ಹೋಗ್ಬಿಡುತ್ತೆ. ಸೊ ಪದೇ ಪದೇ ಎತ್ಬಿಟ್ಟು ಕ್ಲೀನ್ ಮಾಡೋದು ಮೇಂಟೆನೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಎರಡರಲ್ಲೂ ಫಿಕ್ಸ್ ಎಸ್, ಕುಕ್ ಟಾಪ್ಸ್ ಅಲ್ಲಿ ಬೈ ಡಿಫಾಲ್ಟ್ ಫಿಕ್ಸ್ ಬರೋದು. ಸರಿ, ಬೈ ಡಿಫಾಲ್ಟ್ ಇರುತ್ತೆ. ಇದರ ನಂತರ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಹಾಬ್ ಕ್ಯಾಟಗರಿ ಬರುತ್ತೆ. ಇದನ್ನ ನೀವು ಹಾಬ್ ಅಂತ ಹೇಳ್ತೀವಿ, HOB ಅಂತ. ಇದರದ್ದು ಆಪ್ಷನ್ ಏನಂದ್ರೆ 2 in 1 ಇರುತ್ತೆ. ಐದರ್ ಈ ತರ ಇನ್ಬಿಲ್ಟ್ ಮಾಡಬಹುದು, ಇಲ್ಲ ನಿಮ್ಗೆ ಬೇಡ ಅಂದ್ರೆ ಈ ತರ ಟೇಬಲ್ ಟಾಪ್ ಮಾಡಬಹುದು. ಎರಡರಲ್ಲಿ ಒಂದು ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅದ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ 3 burners and 4 burners ಸ್ಟಾರ್ಟ್ ಆಗೋದು. 2 burners ಬರಲ್ಲ. 3, 4 and 5 burners ಬರುತ್ತೆ. ಹೌದು. ಸೊ ಇದರಲ್ಲಿ ಇವಾಗ ಮೇಜರ್ ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ಕುಕ್ ಟಾಪ್ ಯಾಕೆ ಹೋಗ್ಬಾರ್ದು, ಹಾಬ್ ಯಾಕೆ ಹೋಗ್ಬಾರ್ದು, ಇದು ಯಾಕೆ ಹೋಗ್ಬಾರ್ದು ಅಂತ. ಸೊ ಈ ಹಾಬ್ ಅಲ್ಲಿ ನಿಮ್ಗೆ ಗ್ಲಾಸ್ ಥಿಕ್ನೆಸ್ ಬಂದ್ಬಿಟ್ಟು ಅರೌಂಡ್ 8 mm ಥಿಕ್ನೆಸ್ ಬರುತ್ತೆ. ಟಫ್ ಅಂಡ್ ಗ್ಲಾಸ್ ಮೆಟೀರಿಯಲ್ ಇರುತ್ತೆ. ಟಫ್ ಅಂಡ್ ಗ್ಲಾಸ್ ಏನಾದ್ರೂ ಬ್ರೇಕ್ ಆಗಿದ್ರೆ ಯೂಸರ್ ಗೆ ಹಾರ್ಮ್ ಮಾಡಲ್ಲ, ಅಲ್ಲೇ ಪುಡಿ ಆಗ್ಬಿಡುತ್ತೆ, ಪೌಡರ್ ತರ ಆಗ್ಬಿಡುತ್ತೆ. ಅದೊಂದಿರುತ್ತೆ, ಈಸಿಯಾಗಿ ಬ್ರೇಕ್ನು ಆಗಲ್ಲ. ನೆಕ್ಸ್ಟ್
ನೆಕ್ಸ್ಟ್ ಬಂದ್ಬಿಟ್ಟು ಬರ್ನರ್ಸ್ ಅಲ್ಲಿ ಮೇಜರ್ ಡಿಫ್ರೆನ್ಸ್ ಇದು ಎರಡಕ್ಕೂ ಬರುತ್ತಲ್ವಾ, ಅದು ಬರ್ನರ್ಸ್ ಡಿಫ್ರೆನ್ಸ್ ಮಾಡೋದು. ಇದನ್ನ ಇಟಾಲಿಯನ್ ಬರ್ನರ್ಸ್ ಅಂತ ಹೇಳ್ತೀವಿ. ಇಟಾಲಿಯನ್ ಬರ್ನರ್ಸ್ ಅಲ್ಲಿ ಏನಾಗುತ್ತೆ, ಫ್ಲೇಮ್ ಹೈಟ್ ತುಂಬಾ ಕಮ್ಮಿ ಬರುತ್ತೆ, ಬಟ್ ದೆನ್ ಇಂಟೆನ್ಸಿಟಿ ಆಫ್ ಇಟ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಈ ತರ ರೆಗ್ಯುಲರ್ ಬರ್ನರ್ಸ್ ಗೆ. ಇದನ್ನ ನಾವು ಇಂಡಿಯನ್ ಬರ್ನರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಫ್ಲೇಮ್ ಸ್ವಲ್ಪ ಕಮ್ಮಿ ಬರುತ್ತೆ, ಅಂದ್ರೆ ಹೀಟಿಂಗ್ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದು ಜಾಸ್ತಿ. ಇವಾಗ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಬಿಗ್ ಬರ್ನರ್ ಅಲ್ಲಿ ನೀವು ಒಂದು 3 kg ರೈಸ್ ಇಟ್ಬಿಟ್ಟು ಹಾಫ್ ಅನ್ ಅವರ್ ಬಿಟ್ಬಿಡಿ. ಇದ್ರಲ್ಲೂ ಬಿಗ್ ಬರ್ನರ್ 3 kg ರೈಸ್ ಇಟ್ಬಿಟ್ಟು ಬಿಟ್ಬಿಡಿ. ಆಫ್ಟರ್ ಹಾಫ್ ಅನ್ ಅವರ್ ನೋಡಿದ್ರೆ ನಿಮ್ ರೈಸ್ ಫುಲ್ ಕುಕ್ ಆಗಲ್ಲ. ಬಟ್ ದೆನ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೆಟರ್ ಕುಕ್ ಮಾಡಿರುತ್ತೆ, ಇದು ಸ್ವಲ್ಪ ಕಮ್ಮಿ ಕುಕ್ ಮಾಡಿರುತ್ತೆ, ಫಾಸ್ಟ್ ಕುಕ್ ಆಗುತ್ತೆ. ಸೊ ಟೈಮ್ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ. ದಟ್ ಡಸಂಟ್ ಮೀನ್ ಗ್ಯಾಸ್ ತುಂಬಾ ತಿನ್ನುತ್ತಂತ. ಗ್ಯಾಸ್ ಈಕ್ವಲಿ ಅಷ್ಟೇ ತಿನ್ನುತ್ತೆ, ಬಟ್ ಹೀಟ್ ಜಾಸ್ತಿ ಆಗೋದ್ರಿಂದ ಬೇಗ ಕುಕ್ ಆಗುತ್ತೆ. ಅದು ಬಂದ್ಬಿಟ್ಟು ಹಾಬ್. ನೆಕ್ಸ್ಟ್ ನಮ್ ಕುಕ್ ಟಾಪ್ಸ್ ಗೆಲ್ಲ ನಾವು ಸ್ಟೇನ್ಲೆಸ್ ಸ್ಟೀಲ್ ಸಪೋರ್ಟ್ ಕೊಡ್ತೀವಿ. ಇದು ಪ್ಯಾನ್ ಸಪೋರ್ಟ್ ಹೇಳ್ತೀವಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇರುತ್ತೆ. ಇದು ಕಾಸ್ಟೆಡ್ ಐರನ್ ಬರುತ್ತೆ. ಕಾಸ್ಟೆಡ್ ಐರನ್ ವೈಟ್ ಅಲ್ಲಿ, ಗೇಜ್ ಅಲ್ಲಿ, ಬೇರಿಂಗ್ ಆಫ್ ದಿ ವೇಟ್ ಬೇರ್ ಮಾಡೋದೆಲ್ಲ ಪ್ರೀಮಿಯಂ ಇರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಕುಕ್ ಟಾಪ್ಸ್ ಅಲ್ಲಿ ಇನ್ನೊಂದು ಬೇಸಿಕ್ ಸ್ಟೇನ್ಲೆಸ್ ಸ್ಟೀಲ್ ಪೌಡರ್ ಕೋಟೆಡ್ ಇದೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇರುತ್ತೆ. ಇದನ್ನ ಪೌಡರ್ ಕೋಟ್ ಮಾಡಿ ಈ ತರ ಬ್ಲಾಕ್ ಕೊಟ್ಟಿದ್ದೀವಿ. ನಮಗೆ ಸ್ಪೇಸ್ ಎಲ್ಲ ಸಿಗುತ್ತಲ್ಲ, ಸ್ಪೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಸರ್ವಿಸ್ ಎಲ್ಲ ಸಿಗುತ್ತೆ, ಎಲ್ಲ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ, ಕಂಪನಿದ ಆಥರೈಸ್ ಸರ್ವಿಸ್ ಸೆಂಟರ್ ಇರುತ್ತೆ. ಅದಕ್ಕೆ ನಂಬರ್ ಕಾಲ್ ಮಾಡಿದ್ರೆ ಕಾಲ್ ರಿಜಿಸ್ಟರ್ ಆಗುತ್ತೆ. ಏನೇ ಸರ್ವಿಸ್ ದೊಡ್ಡ ಪ್ರಾಬ್ಲಮ್ ಇದ್ರು ಮನೆಯಲ್ಲೇ ಸರ್ವಿಸ್ ಆಗುತ್ತೆ, ಎಲ್ಲ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಸೊ ನಮ್ ಕುಕ್ ಟಾಪ್ಸ್ ಅಲ್ಲಿ ನಾವ್ ಇದೇನ್ ನಾಬ್ಸ್ ಕೊಡ್ತೀವಲ್ಲ, ಇದೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ ಯೂಶುವಲ್ ಆಗಿ. ಸೊ ಇದ್ರಲ್ಲಿ ಎಲ್ಲ ಮೆಟಲ್ ಬರುತ್ತೆ. ಮೆಟಲ್ ಬಂದಿದ್ರೆ ಏನಾಗುತ್ತೆ, ನಿಮ್ಗೆ ಲಾಂಗ್ ಲೈಫ್ ಯಾವತ್ತು ಬ್ರೇಕ್ ಆಗೋದಿಲ್ಲ. ಸೊ ಕಂಪ್ಯಾರಿಟಿವ್ಲಿ ಅದೊಂದು ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ. ಸೊ ಇದು ಬೇಸಿಕ್ ಡಿಫ್ರೆನ್ಸ್ ಆಯ್ತು. ನೆಕ್ಸ್ಟ್ ನಿಮ್ಗೆ ಕೀ ಫೀಚರ್ಸ್ ಇದ್ರದ್ದು ಏನೇನಿದೆ ಅದೇ ಹೇಳ್ತೀನಿ. ಇದ್ರಲ್ಲಿ 2 ಸೀರೀಸ್ ಬರುತ್ತೆ, 2 ರಿಂದ 3 ಸೀರೀಸ್ ಬರುತ್ತೆ. ಇದು ಒಂದು ಬರುತ್ತೆ, ಇದು ಎಲ್ಲದಿಂದ ಟಾಪ್ ಅಂಡ್ ಸೀರೀಸ್ ಇದೆ. ಇದು ಸೆಕೆಂಡ್ ಅದರಿಂದ ಬಿಫೋರ್ ಸೀರೀಸ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಕೂಡ ಇಟಾಲಿಯನ್ ಇದೆಲ್ಲ ಇಟಾಲಿಯನ್ ಬರ್ನರ್ಸ್. ಈ ತರ ಹಾಬ್ಗೆಲ್ಲ ಬರೋದು ಇಟಾಲಿಯನ್ ಬರ್ನರ್ಸ್ ಇದೆ ನಮ್ದ್ರಲ್ಲಿ. ಸೊ ಇದ್ರಲ್ಲಿ ನಿಮ್ಗೆ ಇವಾಗ ನೋಡಿ, ಈ ತರ 3 ಬರ್ನರ್ಸ್ ಈ ತರ ನಿಮ್ಗೆ ಸ್ಪೇಸಿಂಗ್ ಸಿಗುತ್ತೆ ಹಾಬ್ಸ್ ಅಲ್ಲಿ. ಸೊ ಇವಾಗ ಈ ಮಾಡೆಲ್ ಅಲ್ಲಿ ಏನಾಗುತ್ತೆ, ಇದ್ರದ್ದು ಬೇಸ್ ಏನ್ ಕಾಣ್ತಾ ಇದೆಯಲ್ವಾ, ಇದು ಅಲ್ಯೂಮಿನಿಯಂ ಮೆಟೀರಿಯಲ್ ಇದೆ. ಇದು ರಿಂಗ್ ಬಂದ್ಬಿಟ್ಟು ಬ್ರಾಸ್ ರಿಂಗ್ ಅಂತ ಹೇಳ್ತೀವಿ. ಇದು ಬ್ರಾಸ್ ಮೆಟೀರಿಯಲ್ ಬರುತ್ತೆ. ಓಕೆನಾ. ಸೊ ದಿಸ್ ಇಸ್ ಕಾಲ್ಡ್ ಸೆಮಿ ಬ್ರಾಸ್ ಇಟಾಲಿಯನ್ ಬರ್ನರ್. ಓಕೆನಾ. ಇದ್ರಲ್ಲಿ ಏನಿದೆ, ಈ ಮಾಡೆಲ್ ಟಾಪ್ ಎಂಡ್ ಅಲ್ಲಿ ಏನಿದೆ, ಒಂದ್ ನಿಮಿಷ, ಇದು ಕೂಡ ಎಲ್ಲ ಐರನ್ ಇರುತ್ತಲ್ವಾ, ಫ್ರೇಮ್ ಎಲ್ಲ ಐರನ್, ಕಾಸ್ಟೆಡ್ ಐರನ್. ಕಾಸ್ಟೆಡ್ ಐರನ್ ಅಂತ ಹೇಳ್ತೀವಿ. ಇದು ಅಲ್ಯೂಮಿನಿಯಂ ಮೆಟೀರಿಯಲ್ ಇದೆ. ಇದು ಬ್ರಾಸ್ ರಿಂಗ್ ಬರುತ್ತೆ. ಸೊ ಇದನ್ನ ಸೆಮಿ ಬ್ರಾಸ್ ಇಟಾಲಿಯನ್ ಬರ್ನರ್ಸ್ ಅಂತ ಹೇಳ್ತೀವಿ ನಾವು. ಇದು ಒಂದು ವೇರಿಯಂಟ್ ಇರುತ್ತೆ. ಇದು ಬಿಟ್ರೆ ಇನ್ನೊಂದು ವೇರಿಯಂಟ್ ಇದು ಬರುತ್ತೆ. ಇನ್ನೊಂದು ಹಾಬ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಏನಾದ್ರೂ ಸ್ಪಿಲೇಜ್ ಆಗಿದ್ರೆ ಗ್ಲಾಸ್ ಸರ್ಫೇಸ್ ಮೇಲೆ ಮಾತ್ರ ಇರುತ್ತೆ, ಒಳಗಡೆ ಹೋಗಲ್ಲ. ಯಾಕಂದ್ರೆ ಇದ್ರದ್ದು ಬೇಸ್ ಪೋರ್ಷನ್ ಕಂಪ್ಲೀಟ್ಲಿ ಸೀಲ್ಡ್ ಇರುತ್ತೆ. ಸೊ ಏನು ಸ್ಪಿಲೇಜ್ ಆಗ್ಬಿಟ್ಟು ಒಳಗಡೆ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಸೀಲ್ಡ್ ಇರುತ್ತೆ, ಈ ಪೋರ್ಷನ್ ಎಲ್ಲ ಸೀಲ್ಡ್ ಇರುತ್ತೆ. ಸೊ ಮೇಂಟೆನೆನ್ಸ್ ವೈಸ್ ಕಮ್ಮಿ ಆಗ್ಬಿಡುತ್ತೆ ನಿಮ್ಗೆ. ಸೊ ಇದೊಂದು ಹಾಬ್ದೊಂದು ಇತ್ತು. ನೆಕ್ಸ್ಟ್ ಇದೊಂದು ಸೀರೀಸ್ ಬರುತ್ತೆ ಫುಲ್ಲಿ ಬ್ರಾಸ್. ಸೊ ಕೆಳಗಡೆನೂ ಬ್ರಾಸ್ ಬರುತ್ತೆ, ಮೇಲೇನೂ ಬ್ರಾಸ್ ಬರುತ್ತೆ. ಸೊ ಇವಾಗ ನಾವು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇವಾಗ ಕಂಪ್ಯಾರಿಟಿವ್ಲಿ ಅಲ್ಯೂಮಿನಿಯಂ ಇಂದ ಬ್ರಾಸ್ ಮೆಟೀರಿಯಲ್ ತುಂಬಾ ಪ್ರೀಮಿಯಂ ಬರುತ್ತೆ. ಲೈಫ್ ವೈಸ್ ಇರ್ಲಿ, ಹೀಟಿಂಗ್ ಕೆಪಾಸಿಟಿ ವೈಸ್ ಇರ್ಲಿ, ಆರ್ ಕ್ವಾಲಿಟಿ ವೈಸ್ ಇರ್ಲಿ, ಎಲ್ಲದ್ರಲ್ಲಿ ತುಂಬಾ ಸುಪೀರಿಯರ್ ಆಗಿ ಬರುತ್ತೆ. ಹೀಟ್ ತುಂಬಾ ಫಾಸ್ಟ್, ತುಂಬಾ ಚೆನ್ನಾಗಿರುತ್ತೆ, ಬೇರ್ ಚೆನ್ನಾಗಿ ಮಾಡುತ್ತೆ, ಕೆಪಾಸಿಟಿ ಚೆನ್ನಾಗಿರುತ್ತೆ. ಸೊ ಅನ್ಕೊಳ್ಳಿ, ಇದು ನಿಮ್ಗೆ 5-7 ವರ್ಷಕ್ಕೆ ಹಾಳಾಗಿದ್ರೆ ಇದು 10 ವರ್ಷನೂ ಹಾಳಾಗಲ್ಲ. ಸೊ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸ್ಟವ್ಸ್? ಸ್ಟವ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ ಸ್ಟ್ಯಾಂಡರ್ಡ್ ವಾರಂಟಿ ಬರೋದು 2 years ಬರುತ್ತೆ. ಸೊ ಇವಾಗ ಇದು ನಾನು ನಿಮ್ಗೆ ಸೆಮಿ ಬ್ರಾಸ್ ಇಟಾಲಿಯನ್ ಬರ್ನರ್ಸ್ ನೋಡ್ಸಿರೋದು, ಕುಕ್ ಟಾಪ್ಸ್ ನೋಡ್ಸಿರೋದು, ಕಾಂಪ್ರಿಹೆನ್ಸಿವ್ ವಾರಂಟಿ 1 year ಬರುತ್ತೆ. ಬರ್ನರ್ ಅಂಡ್ ಗ್ಲಾಸ್ ಟಾಪ್ ಗೆ 2 years ಬರುತ್ತೆ. ಇದಕ್ಕಿರ್ಲಿ, ಈ ತರದೆಲ್ಲ ಇರ್ಲಿ. ಇದು ಫುಲ್ಲಿ ಬ್ರಾಸ್ ಮೆಟೀರಿಯಲ್ ಗೆ ನಿಮ್ಗೆ ಕಾಂಪ್ರಿಹೆನ್ಸಿವ್ ವಾರಂಟಿ 2 years ಬರುತ್ತೆ. ಬರ್ನರ್ ಗೆ ಗ್ಲಾಸ್ ಟಾಪ್ ಗೆ 5 years ವಾರಂಟಿ ಬರುತ್ತೆ. ಬರ್ನರ್ ಮತ್ತೆ ಗ್ಲಾಸ್ ಟಾಪ್, ಗ್ಲಾಸ್ ಬ್ರೇಕೇಜ್ ಗೆ ವಾರಂಟಿ ಬರುತ್ತೆ. ಸೊ ಇದು ನಿಮ್ಗೆ 5 years ವಾರಂಟಿ ಫುಲ್ಲಿ ಬ್ರಾಸ್ ಅಲ್ಲಿ ಬರುತ್ತೆ. ಸೊ ಇವಾಗ ಇದರಲ್ಲಿ ನೀವು ಸೈಜ್ ಸೀರೀಸ್ ನೋಡಬಹುದು. ಇದು ನಿಮ್ಗೆ 4 burners 3 feet ಲೆಂತ್ ಅಲ್ಲಿ ಬರುತ್ತೆ. 3 burners ನಿಮ್ಗೆ ಈ ತರ 2.5 feet ಲೆಂತ್ ಬರುತ್ತೆ. ಇನ್ನೊಂದು 4 burners ಅಲ್ಲಿ ಕಾಂಪ್ಯಾಕ್ಟ್ ಸೈಜ್ ಬರುತ್ತೆ 2 feet ಲೆಂತ್ ಅಲ್ಲಿ. ಈ ತರ ಒಂದು ಸೊ 4 burners ಅಲ್ಲಿ ನಿಮ್ಗೆ ಒಂದು ಜಂಬೋ ಬರ್ನರ್ ಬರುತ್ತೆ. ಇದು ಸೆಮಿ ಬ್ರಾಸ್ ಇರೋದು, ಬೇಸ್ ಅಲ್ಲಿ ಪೌಡರ್ ಕೋಟೆಡ್ ಇರುತ್ತೆ. ಅದು ಸಿಲ್ವರ್ ಏನಿರುತ್ತೆ ಅದು ನ್ಯಾಚುರಲ್ ಆ ತರ ಬರುತ್ತೆ. ಅದನ್ನ ಪೌಡರ್ ಕೋಟ್ ಮಾಡಿ ಈ ತರ ಬ್ಲಾಕ್ ಕಲರ್ ವೇರಿಯಂಟ್ ನಿಮ್ಗೆ ಬೇಕಂದ್ರೆ. ಸೈಜ್ ಅಲ್ಲಿ ಇವಾಗ ಒಂದು ಜಂಬೋ ಬರ್ನರ್ ಬರುತ್ತೆ, ಒಂದು ಮೀಡಿಯಂ ಬರುತ್ತೆ, ಒಂದು 2 ಸ್ಮಾಲ್ ಬರುತ್ತೆ. 3 ಇರುತ್ತೆ, 4 ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ 4 burner ಜಂಬೋ ಮೇಲೆ ನೀವು ಕುಕ್ಕರ್ಸ್, ಬಗೋಲೆ ಐಟಮ್ಸ್ ಎಲ್ಲ ಯೂಸ್ ಮಾಡಬಹುದು. ಮೀಡಿಯಂ ಸೈಜ್ ಮೇಲೆ ತವಾ ಐಟಮ್ಸ್, ಮಿಕ್ಕಿದ ಸಣ್ಣ ಪುಟ್ಟ ಕೆಲಸ ಸ್ಮಾಲ್ ಸೈಜ್ ಬರ್ನರ್ಸ್ ಅಲ್ಲಿ ಯೂಸ್ ಮಾಡಬಹುದು. ಇದೊಂದು ಈ ತರ ಇರುತ್ತೆ. ಮತ್ತೆ ಸ್ಪೇಷಿಯಸ್ ವೈಸ್ ಬೇಕಂದ್ರೆ ಇಲ್ಲಿನಿದೆ, ಅದೇ ಸೇಮ್ ವೇರಿಯಂಟ್ಸ್ ಅಲ್ಲಿ.
ಈ ತರ ಒಂದು ಸ್ಪೇಷಿಯಸ್ ಆಗಿ ಬರುತ್ತೆ 4 ಬರ್ನರ್ಸ್. ಜಂಬೋ ಒಂದು, ಮೀಡಿಯಂ ಒಂದು, 2 ಸ್ಮಾಲ್ ಬರುತ್ತೆ. ನೆಕ್ಸ್ಟ್ ಇದೊಂದು ಡೈಮಂಡ್ ಶೇಪ್ ಅಲ್ಲಿ ಬರುತ್ತೆ, ಫುಲ್ಲಿ ಬ್ರಾಸ್ ಪ್ಲಸ್ ತರ ಇನ್ನೊಂದು ಬೇರೆ ಡಿಸೈನ್ ಬರುತ್ತೆ. ಚೆನ್ನಾಗಿದೆ, ಇದನ್ನ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗುತ್ತೆ ನೋಡಿ. ಇನ್ನೊಂದು ಸೊ ಇದು ಒಂದು ಬೇರೆ ಡಿಸೈನ್ ಇರುತ್ತೆ, ಈ ತರ ಒಂದ್ ಇರುತ್ತೆ ನಿಮ್ಗೆ. ಇದೆಲ್ಲ ಪ್ರೈಸ್ ಲಿಸ್ಟ್ ಅಂತ ಬಂದ್ರೆ ಸರ್, ಪ್ರೈಸ್ ಲಿಸ್ಟ್ ನಿಮ್ಗೆ ಇವಾಗ ಕುಕ್ ಟಾಪ್ಸ್ ಅಲ್ಲಿ ಕ್ಲೋಸ್ ಟು 3.5 ಇಂದ 4,000 ಸ್ಟಾರ್ಟ್ ಆಗುತ್ತೆ. ಕುಕ್ ಟಾಪ್ ಅಲ್ಲಿ 12,000-13,000 ಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಹಾಬ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 17,000-18,000 ಇಂದ 3 ಬರ್ನರ್ಸ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ಕ್ಲೋಸ್ ಟು 18,000 ಇಂದ. ಅಂಡ್ ನಿಮ್ಗೆ 3 and 4 ಟುಗೆದರ್ ಹೇಳ್ಬೇಕಂದ್ರೆ 38,000 ಹತ್ತತ್ರವರೆಗೆ ರೇಂಜ್ ಆಗುತ್ತೆ ಹಾಬ್ ಅಲ್ಲಿ. 30,000 ವರೆಗೂ ಬರುತ್ತೆ. 38,000 ಅಲ್ಲಿವರೆಗೂ ಸಿಗುತ್ತೆ. 18 ಇಂದ ಶೋರ್ 30,000 ವರೆಗೂ 30,000 ಆಲ್ಮೋಸ್ಟ್ 5 years ವಾರಂಟಿ ಕೊಡ್ತೀರಾ? 5 years, 2 years to 5 years ಇದ್ರ ಮೇಲೆ ಮಿನಿಮಮ್ 2 years ವಾರಂಟಿ, ಮ್ಯಾಕ್ಸಿಮಮ್ 5 years ಬರುತ್ತೆ. ಮೆಟೀರಿಯಲ್ ಮೇಲೆ, ಮಾಡೆಲ್ ಮೇಲೆ ಹೋಗುತ್ತೆ. ಓಕೆ. ಸೊ ಇದು ಒಂದು ನಿಮ್ಗೆ ಈ ತರ ಬೇರೆ ಬೇರೆ ರೇಂಜಸ್ ಬರುತ್ತೆ. ನೆಕ್ಸ್ಟ್ ಅದು ಬಂದ್ಬಿಟ್ರೆ ನಿಮ್ಗೆ ಇನ್ನೊಂದು ನಮ್ದು ಕ್ಯಾಟಗರಿ ಇರೋದು OTGO ಒನ್ಸ್ ಅಂತ. ಒಂದು ಇನ್ಬಿಲ್ಟ್ ಬರುತ್ತೆ, ಒಂದು ಬಂದ್ಬಿಟ್ಟು ಟೇಬಲ್ ಟಾಪ್ ಬರುತ್ತೆ. ಟೇಬಲ್ ಟಾಪ್ ಬಂದ್ಬಿಟ್ಟು 40 ಲೀಟರ್ಸ್ ವಾಲ್ಯೂಮ್ ಬರುತ್ತೆ, ಇನ್ಬಿಲ್ಟ್ ಬಂದ್ಬಿಟ್ಟು 73 ಲೀಟರ್ಸ್ ವಾಲ್ಯೂಮ್ ಬರುತ್ತೆ. ಈ ತರ ಫ್ರಂಟ್ ಸೈಡ್ ಓಪನ್ ಆಗುತ್ತೆ ನಿಮ್ಗೆ ಈ ತರ. ಟೈಪ್ಸ್ ಬರುತ್ತೆ ಇದರಲ್ಲಿ OTG ಅಂದ್ರೆ ಹೇಳಿ ನೋಡಿ. OTG ಅಂತಂದ್ರೆ ಟೋಸ್ಟಿಂಗ್ ಅಂಡ್ ಗ್ರಿಲ್ಲಿಂಗ್ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಇದರಲ್ಲಿ ನೀವು ಗ್ರಿಲ್ ಆಪ್ಷನ್ ಮಾಡ್ಕೋಬಹುದು. ಇವಾಗ ಪನೀರ್ ಟಿಕ್ಕಾ ಇರುತ್ತೆ, ಕೆಲವರು ನಾನ್ ವೆಜ್ ಬಾರ್ಬೆಕ್ಯೂ ಮಾಡ್ತಾರೆ, ಅದು ಮಾಡಬಹುದು. ದೆನ್ ಬೇಕಿಂಗ್ ಅಲ್ಲಿ ನೀವು ಕೇಕ್ ಬೇಕ್ ಮಾಡಬಹುದು, ಬೇಕರಿ ಬಿಸ್ಕೆಟ್ಸ್ ಮಾಡಬಹುದು, ಇದು ಮಾಡಬಹುದು, ಪಿಜ್ಜಾ ಬೇಕ್ ಮಾಡ್ಕೋಬಹುದು. ಸೊ ಇದೆಲ್ಲ ಆಪ್ಷನ್ಸ್ ನಿಮ್ಗೆ OTG ಅಲ್ಲಿ ಬರುತ್ತೆ. ಇದರಲ್ಲಿ ಆಪರೇಷನ್ ಹೆಂಗಾಗುತ್ತೆ, ಫಂಕ್ಷನ್ ಹೆಂಗಾಗುತ್ತೆ ಅಂದ್ರೆ ಕಾಯಿಲ್ ಬೇಸ್ಡ್ ರೇಟಿಂಗ್ ಇರುತ್ತೆ. ಸೊ ಇಲ್ಲಿ ಒಂದು ಕಾಯಿಲ್ ಬರುತ್ತೆ, ಟಾಪ್ ಕಾಯಿಲ್ ಅಂಡ್ ಬಾಟಮ್ ಕಾಯಿಲ್ ಅಂತ ಬರುತ್ತೆ. ಬಾಟಮ್ ಬಂದ್ಬಿಟ್ಟು ಇನ್ಬಿಲ್ಟ್ ಇರುತ್ತೆ, ಇದು ಎಕ್ಸ್ಪೋಸ್ಡ್ ಕಾಯಿಲ್ ಇರುತ್ತೆ ನಿಮ್ಗೆ. ಸೊ ಟೂ ವೇ ಹೀಟಿಂಗ್ ಬರುತ್ತೆ, ಮೇಲಿಂದ ಕೆಳಗಡೆಯಿಂದ 2 ಹೀಟಿಂಗ್ ಆಗುತ್ತೆ. ಸೊ ಪಿಜ್ಜಾ ಬೇಕರೀಸ್ ಎಲ್ಲ ಮಾಡ್ತೀವಲ್ವಾ, ಪಿಜ್ಜಾ ಬೇಕರಿ, ಸೊ ಅದಕ್ಕೆ ಬೆಟರ್ ಇರುತ್ತೆ. ಟಾಪ್ ಅಂಡ್ ಬಾಟಮ್ ಮಾಡಿದ್ರೆ ಚೆನ್ನಾಗಿ ಕುಕ್ ಆಗ್ಬಿಡುತ್ತೆ, ಅದು ಬೇಕಾಗ್ಬಿಡುತ್ತೆ. ಅದೊಂದು. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಬಾರ್ಬೆಕ್ಯೂದ್ ಆಪ್ಷನ್ ಬರುತ್ತೆ, ಗ್ರಿಲ್ಲಿಂಗ್, ಬೇಕಿಂಗ್ ಅದೆಲ್ಲ ಆಪ್ಷನ್ ಬರುತ್ತೆ. ಇದರಲ್ಲೇ ಬಾರ್ಬೆಕ್ಯೂ ಆಪ್ಷನ್ ಇದೆ. ಎಸ್, ಅದೆಲ್ಲ ಫಿಕ್ಸ್ಡ್ ಇರಲ್ಲ, ಇದನ್ನ ಇನ್ಬಿಲ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ಕ್ಯಾಬಿನೆಟ್ ಮಾಡ್ಬೇಕು, ಕ್ಯಾಬಿನೆಟ್ ಮಾಡಿ ಪ್ಲೇಸ್ ಮಾಡ್ಬೇಕು. ಇದ್ರದ್ದು ವೇಟ್ ಕ್ಲೋಸ್ ಟು 30 kgs ಬರುತ್ತೆ, 25 ಇಂದ 30 kgs. ಸೊ ನಾವ್ ಈಸಿಯಾಗಿ ಓಪನ್ ಆಗಿ ಪ್ಲೇಸ್ ಮಾಡಕ್ ಆಗಲ್ಲ ಅಂಡ್ ಮೂವ್ ಮಾಡಕ್ಕೂ ಆಗಲ್ಲ. ಸೊ ಅದನ್ನ ಈ ತರ ಕ್ಯಾಬಿನೆಟ್ ಮಾಡ್ಬಿಟ್ಟು ಹಿಂಗೆ ಪ್ಲೇಸ್ ಮಾಡ್ತೀವಿ ನಾವು. ಓಕೆ. ಇದು ಆಕ್ಟ್ಸ್ ಲೈಕ್ ಎ ಓವನ್ ಆಲ್ಸೋ. ಇದರಲ್ಲಿ ನೀವು ಮೈಕ್ರೋವೇವ್ ತರ ಇರಲ್ಲ, ಇನ್ಬಿಲ್ಟ್ ಅಲ್ಲಿ ನೀವು ಮೈಲ್ಡ್ ಹೀಟಿಂಗ್ ಮಾಡಬಹುದು, ಮೈಲ್ಡ್ ಹೀಟಿಂಗ್ ಮಾಡಬಹುದು. ಬಟ್ ಮೇಜರ್ ಫಂಕ್ಷನ್ ಇದ್ರದ್ದು ಬೇಕಿಂಗ್ ಅಂಡ್ ಗ್ರಿಲ್ಲಿಂಗ್ ಮೇಜರ್ OTG. Yes, the name itself is done. OTG means you will have major function as a baking and grilling. Okay. ಸೊ ಮೇಲಿರೋದು ಅದೇನಾ? ಸ್ಮಾಲ್ ಇದು ಸ್ಮಾಲ್ ಇದೆ, ಇದನ್ನು ಸೇಮ್ ಇದೆ, ವಾಲ್ಯೂಮ್ ಕಮ್ಮಿ ಇದೆ, 40 ಲೀಟರ್ಸ್ ಇರುತ್ತೆ. ಡಿಪೆಂಡ್ಸ್ ಆನ್ ಅವ್ರ ಇದ್ರ ಮೇಲೆ ನಿಮ್ಗೆ ಯಾವ ತರ ಬೇಕು. ಕೆಲವು ಕ್ಯಾಬಿನೆಟ್ ಮಾಡ್ಸಕ್ ಇಷ್ಟ ಇರಲ್ಲ, ಸಣ್ಣದು ಬೇಕು ಅಂದ್ರೆ ಆ ತರ ಸ್ಮಾಲ್ ಫ್ಯಾಮಿಲೀಸ್ಗೆ, ಜಾಯಿಂಟ್ ಫ್ಯಾಮಿಲೀಸ್ಗೆಲ್ಲ ಈ ತರ ತಗೊಳ್ಬಹುದು. ಅವ್ರ ಹೈ ಅಂಡ್ ಮಾಡ್ಯುಲರ್ ಕಿಚನ್ಸ್ ಅದೇನಾದ್ರು ಮಾಡ್ತಾ ಇದ್ರೆ ಈ ತರ ಕಾಂಬಿನೇಷನ್ ನೀವು ತಗೊಳ್ಬಹುದು. ಇದೆಲ್ಲ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಓಪನಿಂಗ್, ಇದು ಆಪರೇಟಿಂಗ್. ಹೌದು, ಇದು ಓಪನಿಂಗ್ ಇರುತ್ತೆ, ಇದು ಆಪರೇಟಿಂಗ್ ಯೂನಿಟ್ ಇರುತ್ತೆ. ಈ ಮಾಡೆಲ್ ಅಲ್ಲಿ ಕಂಪ್ಲೀಟ್ಲಿ ಟಚ್ ಬೇಸಿಸ್ ಇರುತ್ತೆ. ಇದರಲ್ಲಿ ಸೆಮಿ ಟಚ್ ಅಂದ್ರೆ ಇಲ್ಲಿ ನಿಮ್ದು ಇದು ಟಚ್ ಬೇಸಿಸ್ ಇರುತ್ತೆ ಅಂಡ್ ರೆಗ್ಯುಲೇಟರಿ ಆಪ್ಷನ್ 2 ಇರುತ್ತೆ. ಸೂಪರ್. ಓಕೆ. ಸೊ ಎರಡರಲ್ಲೂ ನಿಮಗೆ ಕಂಪ್ಲೀಟ್ ಮ್ಯಾನ್ಯುಯಲ್, ಕಂಪ್ಲೀಟ್ ಆಗಿ ಮ್ಯಾನ್ಯುಯಲ್, ಅದು ರೆಗ್ಯುಲೇಟರ್ ಆಪ್ಷನ್ ಬರುತ್ತೆ. ಸರಿ ಸರ್. ಓಕೆ. ಸೊ ಇದೊಂದಿದೆ. ಅದು ಬಿಟ್ರೆ ಇನ್ನೊಂದು ರೇಂಜ್ ಆಫ್ ಕ್ಯಾಟಗರಿ ಏರ್ ಫ್ರೈಯರ್ ಬರುತ್ತೆ. ಏರ್ ಫ್ರೈಯರ್ಸ್ ಬೇಸಿಕಲಿ ಏರ್ ಇಂದ ಫ್ರೈ ಮಾಡುತ್ತೆ, ಅಂದ್ರೆ ಆಯಿಲ್ಲೆಸ್ ಕುಕಿಂಗ್. ಮೇಜರ್ ಆಗಿ ನಾವು ಪಾಪ್ಕಾರ್ನ್, ನಾನ್ ವೆಜ್ ಮಾಡೋದು, ಮೀಟ್ ಏನಾದ್ರು ಮಾಡೋದು, ದೆನ್ ಇನ್ನೊಂದು ಇದು ಫ್ರೆಂಚ್ ಫ್ರೈಸ್ ಮಾಡೋದು, ಪಾಪ್ಕಾರ್ನ್ಸ್ ಮಾಡೋದೆಲ್ಲ ಇದರಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. 4.2 ಲೀಟರ್ಸ್ ಇದ್ರದ್ದು ವಾಲ್ಯೂಮ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೇಫ್ ಲಾಕರ್ಸ್ ಇರುತ್ತೆ. ಸೇಫ್ ಲಾಕರ್ಸ್ ಅಲ್ಲಿ ನಿಮ್ಗೆ ಒಂದು ಡಿಟ್ಯಾಚಬಲ್ ಸ್ಲಾಬ್ ಬರುತ್ತೆ ಈ ತರ, ಅಂಡ್ ಇದನ್ನ ನೀವು ಮೌಂಟಿಂಗ್ ಮಾಡಬಹುದು. ಐದರ್ ಬೇಸ್ ಸೇಫ್ ಲಾಕರ್ ಅಂತ. ಓಕೆನಾ? ಇದು 30 ಲೀಟರ್ಸ್ ವಾಲ್ಯೂಮ್ ಇದೆ, ಇದರಲ್ಲಿ 50 ಲೀಟರ್ಸ್ ವಾಲ್ಯೂಮ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಓಕೆನಾ? ಇದರಲ್ಲಿ ನಿಮ್ಗೆ ಇನ್ಬಿಲ್ಟ್ ಮಾಡಕ್ ಆಪ್ಷನ್ ಬೇಸ್ ಮೌಂಟಿಂಗ್ ಆರ್ ವಾಲ್ ಮೌಂಟಿಂಗ್ ಎರಡನ್ನು ಮಾಡಬಹುದು ಸೇಫ್ ಆಗಿ. ಸೊ ಇದು ನಿಮ್ ಕಬೋರ್ಡ್ಸ್ ಅಲ್ಲಿ, ಬೀರೋ ಅಲ್ಲಿ, ಎಲ್ಲಿ ಬೇಕಲ್ಲಿ ವಾಲ್ ಮೌಂಟ್ ಮಾಡಬಹುದು, ಬೇಸ್ ಮೌಂಟ್ ಮಾಡಬಹುದು. 2-in-1 ಆಪ್ಷನ್ಸ್ ಇದೆ. ಈ ತರ ನೋಡಿ, ಇದು ಕ್ಲೋಸ್ ಟು 10.5 kg ವೇಟ್ ಬರುತ್ತೆ. ಸ್ಮಾಲ್ ಬಿಗರ್ ಬಂದ್ಬಿಟ್ಟು ಒಂದು 12 to 15 kgs ಬರುತ್ತೆ. ಸರಿ. ಇದೆಲ್ಲ ಸೊ ಇದರಲ್ಲಿ ನಿಮ್ಗೆ ಬಯೋಮೆಟ್ರಿಕ್ ಈ ತರ ಇಲ್ಲಿ ಒಂದು ಬಯೋಮೆಟ್ರಿಕ್ ಇದೆ, ಪಾಸ್ಕೋಡ್ ಇದೆ ಅಂಡ್ ಮಾಸ್ಟರ್ ಕೀ ಆಪ್ಷನ್. ಬಯೋಮೆಟ್ರಿಕ್ ಅಂಡ್ ಪಾಸ್ಕೋಡ್ ಬ್ಯಾಟರಿ ಆಪರೇಟೆಡ್ ಇರುತ್ತೆ. ಸೊ ಇದೊಂದು ಮ್ಯಾನ್ಯುಯಲ್ ಆಪ್ಷನ್ ನಿಮ್ಗೆ ಇರುತ್ತೆ. 2 ಕೀ ಕೊಡ್ತೀವಿ ಅಂಡ್ ಬಯೋಮೆಟ್ರಿಕ್ ಅಲ್ಲೂ 2 ಫಿಂಗರ್ ಪ್ರಿಂಟ್ಸ್ ಆಡ್ ಮಾಡಬಹುದು ನೀವು. 2 ಫಿಂಗರ್ ಪ್ರಿಂಟ್ಸ್ ಆಡ್ ಮಾಡಬಹುದು. ವೆರಿ ಸೇಫ್ಟಿ ಅಲ್ವಾ ಸರ್? ಅಂಡ್ ಇಲ್ಲಿ ಮತ್ತೆ ನಿಮ್ಗೆ ಬ್ಯಾಟರಿ ಯೂನಿಟ್ ಇಲ್ಲಿ ಬರುತ್ತೆ. ಬ್ಯಾಟರಿ ರಿಪ್ಲೇಸ್ ಮಾಡೋದಿಲ್ಲ, 4 ಬ್ಯಾಟರೀಸ್ ಬರುತ್ತೆ, ಫನ್ಸೆಲ್ ಬ್ಯಾಟರೀಸ್. ಇಲ್ಲಿ ಪಾಸ್ವರ್ಡ್ ರೀಸೆಟ್ ಮಾಡಕ್ಕೆ, ಫಿಂಗರ್ ಪ್ರಿಂಟ್ ರೀಸೆಟ್ ಮಾಡಕ್ಕೆ ಇಲ್ಲಿ ಒಂದು ಬಟನ್ ಬರುತ್ತೆ. ಅದೆಲ್ಲ ಡೀಟೇಲ್ಸ್ ನಾವು ಕಸ್ಟಮರ್ ಗೆ ಡೆಮೋ ಎಲ್ಲ ಕೊಡ್ತೀವಿ, ಯಾವ ತರ ಬೇಕು, ಏನು ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ ಕೊಡ್ತೀವಿ.
ಇದೊಂದು ಒಳ್ಳೆ ಆಪ್ಷನ್. ಸೊ ಇದು ಒಂದು ಸೈಜಸ್ options ಇರುತ್ತೆ. ಇದರಲ್ಲಿ 50 ಲೀಟರ್ಸ್ ಅಂಡ್ 30 ಲೀಟರ್ಸ್ ಎರಡು ವಾಲ್ಯೂಮ್ ಬರುತ್ತೆ. ಇದು 30 ಲೀಟರ್ಸ್ ಇದೆ, 50 ಲೀಟರ್ಸ್ ಆ ತರ ಸೈಜ್ ಬರುತ್ತೆ ನಿಮ್ಗೆ. ಡಿಪೆಂಡ್ಸ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಕನ್ವೀನಿಯನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಕಸ್ಟಮರ್ ಪ್ಲಾನ್ ಮಾಡಬಹುದು. ಓಕೆ ಸರ್. ಲಾಸ್ಟ್ ಅಲ್ಲಿ ನನ್ನ ಕಸ್ಟಮರ್ಸ್ಗೆ ನನ್ನ ವ್ಯೂವರ್ಸ್ಗೆ ಒಂದು ಆಫರ್ ಕೊಡ್ತೀನಿ ಅಂತ ಹೇಳಿ. ನೋಡಿ, ಆಫರ್ ಅಲ್ಲಿ ನಾನು 2 ಟೈಪ್ಸ್ ಆಫ್ ಕನ್ವೀನಿಯನ್ಸ್ ಮಾಡಬಹುದು ಕಸ್ಟಮರ್ಗೆ. ಒಂದ್ ಬಂದ್ಬಿಟ್ಟು ಸ್ಟವ್ಗೆ, ಚಿಮ್ನೀಸ್ಗೆ ಎಕ್ಸ್ಚೇಂಜ್ ಆಫರ್ ಮಾಡಿ ಕೊಡ್ತೀನಿ. ಸೊ ಕುಕ್ ಟಾಪ್ಸ್ ಏನಾದ್ರು ರೀಪರ್ಚೇಸ್ ಮಾಡ್ತಾ ಇದ್ರೆ ಕಸ್ಟಮರ್ ಎಕ್ಸ್ಚೇಂಜ್ ಅಲ್ಲಿ ಏನಾದ್ರು ಕ್ಲೋಸ್ ಟು 1000 ಇಂದ 1500 ಆನ್ ಸೆಲ್ಲಿಂಗ್ ಪ್ರೈಸ್ ನಂದು ಎಕ್ಸ್ಚೇಂಜ್ ವ್ಯಾಲ್ಯೂ ಇರುತ್ತೆ ಮಿನಿಮಮ್. ವಾವ್. ಓಕೆನಾ? ನೆಕ್ಸ್ಟ್ ಹಾಪ್ ಕ್ಯಾಟಗರಿ ಹೋಗಿದ್ರೆ 2000 ಇಂದ 2500 ಅಂಡ್ ಅಬವ್ ನಿಮ್ಗೆ ಯಾವ ತರ ಮಾಡೆಲ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಇರುತ್ತೆ. ಎಕ್ಸ್ಚೇಂಜ್ ಆಫರ್ ದಿಸ್ ಇಸ್ ಒನ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಬಂದ್ಬಿಟ್ಟು ಸೆಲೆಕ್ಟೆಡ್ ಕಾಂಬೋಸ್ಗೆ, ಕಾಂಬೋ ಅಂದ್ರೆ ಚಿಮ್ನಿ ಅಂಡ್ ಹಾಬ್ದು ಕಾಂಬೋ, ಬೀಟ್ ಎನಿ ಸೈಜ್ ಎನಿ ವೇರಿಯಂಟ್ ಏನಾದ್ರೂ ಇರ್ಲಿ, ಸೆಲೆಕ್ಟೆಡ್ ಕಾಂಬೋಸ್ಗೆ ಮಾತ್ರ ಏನಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಲಿಮಿಟೆಡ್ ಟೈಮ್ ಪೀರಿಯಡ್ ಇರುತ್ತೆ, ಅದನ್ನ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಆ ಟೈಮ್ ಪೀರಿಯಡ್ ಅಲ್ಲಿ ಏನಾದ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವ್ರ ಬುಕಿಂಗ್ ಮಾಡಿದ್ರೆ 10 to 13,000 ವರ್ತ್ ಪ್ರಾಡಕ್ಟ್ಸ್ ಏನಾದ್ರು ನಾವು MRP ವರ್ತ್ ಪ್ರಾಡಕ್ಟ್ಸ್ ನಾವೇನಾದ್ರೂ ಕಾಂಪ್ಲಿಮೆಂಟರಿ ಕೊಡ್ತೀವಿ. 10 to 13,000. ಹೌದು. ಸೊ ನಿಮ್ದು ಏನ್ ಇದ್ರದ್ದು ಪರ್ಚೇಸ್, ಫಾರ್ ಎಕ್ಸಾಂಪಲ್ 50,000 60,000 ಪ್ರಾಡಕ್ಟ್ಸ್ ಏನಾದ್ರು ತಗೊಂಡಿದ್ರೆ ಎಕ್ಸಾಂಪಲ್, ಅದ್ರ ಮೇಲೆ 10 to 13,000 ವರ್ತ್ ಪ್ರಾಡಕ್ಟ್, MRP ವರ್ತ್ ಪ್ರಾಡಕ್ಟ್ ನಿಮ್ಗೆ ಕಾಂಪ್ಲಿಮೆಂಟರಿ ಕೊಡ್ತೀನಿ. ಓಕೆ ಸರ್. ಅದು ಲಿಮಿಟೆಡ್ ಟೈಮ್ ಪೀರಿಯಡ್ ಮಾತ್ರ ಇರುತ್ತೆ ಅಂಟಿಲ್ ದ ಸ್ಟಾಕ್ ಲಾಸ್ಟ್. ಓಕೆ. ಯಾ, ಥ್ಯಾಂಕ್ ಯು ಸರ್. ಎಸ್.